ಅರೆ ಒತ್ತಿಗೆ ಮಮತಾತಿಗೆ ನೀ ಅಂತ ಇಲ್ಲಿ ಇವತ್ತು? ಅದೇ ನೀ ಯಾವಾಗ ನೋಡು ಸಿಗ್ತೇ ಇಲ್ಲ, ಇವತ್ತು ಸಿಕ್ಕಿಗಿದೆ, ಅದಕ್ಕಾಗಿ ನಿನ್ನ ಹತ್ರ ಮಾತಾಡೋಣ ಆಳು ಬಂದು. ನೀ ಸುಮಾರು ಬದಿ ಪ್ರವಾಸ ಎಲ್ಲ ಕೈಗೊಳ್ತಾ ಇರ್ತೀಯಲ್ಲಿ, ಹ್ಯಾಂಗೆ ಮಾಡ್ತೇನೆ ಪ್ರವಾಸವ ಹೇಳೋದನ್ನು ನಾವು ವೀಕ್ಷಕರ ಜೊತೆ ಹಂಚ್ಕೊಂಬನ ಹೇಳಿ ನಿನ್ನ ಹತ್ರ ಮಾತಾಡ್ಕೊಂಡಪ್ಪ ನಾಳು ಬಂದು. ಆಗ್ಲಿ, ನಾನು ನೋಡ್ತಾ ಇರ್ತಾಳತ್ತು ಜನ. ನಿನ್ನ ಚಾನಲ್ ನಾನು ನೋಡ್ತಾ ಇರ್ತೀನಿ, ಚಲೋ ಮಾಡಿ ಪ್ರವಾಸದ ಬಗ್ಗೆ ಎಲ್ಲ ಹೇಳ್ತೀಲಿ, ಅಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತೆ, ಅಲ್ಲಿ ಹೋಟೆಲೆಲ್ಲ ಯಾವ ರೀತಿ ಸೆಲೆಕ್ಟ್ ಮಾಡ್ತೆ ಹೇಳೋದನ್ನೆಲ್ಲವ ಕೇಳೋಣ ಹೇಳಿ ಬಂದಿವತ್ತು. ಆಗಲಿ, ನನಗೂ ಅಂದರೆ ನಾನು ಓಡಾಡ್ತಾ ಇರ್ತನಲ್ಲಿ, ನಾನು ನಿನ್ನ ಚಾನಲ್ ನೋಡ್ತಾ ಇರ್ತಿ, ನಿನ್ನ ಚಾನಲಲ್ಲಿ ಹೊಸ ಹೊಸ ವೀಡಿಯೋ ಬರ್ತಾ ಇರ್ತಲ್ಲಿ, ನನಗೂ ಒಂದು ಸತಿ ಖುಷಿ ಆಗ್ತು. ಈಗ ಹೌದಲ್ಲಿ ಅದಕ್ಕೆ ಒಳ್ಳೊಳ್ಳೆ ವೀಡಿಯೋ ಮಾಡಿ ಹಾಕ್ತಾ ಇದ್ದು, ನಾನು ಈಗಂತ ಒಂದು ಅಂದರೆ ಏನಾರು ಮಾಡಿಕೊಡೋ ಇದಿತ್ತು. ಆವಾಗ ನಾನು ಎಂತ ಮಾಡ್ತೀನಿ, ನಾನು ಹಿಂಗೆ ಓಡಾಡ್ತಾ ಇರ್ತನಲ್ಲಿ, ನನಗೂ ಬಂದು ಸಂತಿ ಮಾಡಲು ಯಾವಾಗ ಅವಕಾಶ ಆಗ್ತಾ ಇರ್ತಿಲ್ಲ. ಈಗ ಬಂದಾಗ ನೀನು ನನ್ನ ಕರೆದು ಇಲ್ಲಿ ನನಗೂ ಖುಷಿ ಆಯ್ತು ಇಲ್ಲಿ ಬಂದಿದ್ದಕ್ಕೆ. ಇಲ್ಲ, ನಾನು ನಿಂಗೆ ಎಲ್ಲ ಡೀಟೇಲಾಗಿ ನಾನು ಹ್ಯಾಂಗೆ ಹೋಗ್ತಿ, ಎಲ್ಲೆಲ್ಲಿ ಹೋಗಿದ್ದಿ, ಹೆಂಗೆ ಆಯ್ತು ಎಲ್ಲ ತಿಳಿಸ್ಕೊಡ್ತೀನಿ. ನಿಂಗೆ ಎಂತ ಕೇಳೋಳಿದ್ದು ಕೇಳಲಿಲ್ಲ ಇವತ್ತು ನೀನು. ನೀವು ಫಸ್ಟಿಗೆ ಯಾವ ರೀತಿ ಪ್ಲ್ಯಾನ್ ಮಾಡ್ತೆ ನೀನು ಹೋಗ್ಬೇಕಾರೆ? ಮೊದಲೇ ಪ್ಲ್ಯಾನ್ ಮಾಡ್ಕಿತ್ತ ದಿಢೀರ್ನೇ ಪ್ಲ್ಯಾನ್ ಮಾಡ್ತೀಯಾ? ಅದು ನಂಗೆ ಒಂದೊಂದ್ಸತಿ ಮೂಡಿದ್ದಂಗೆ, ನಂಗೆ ರಾಶಿ ಎಲ್ಲರೂ ತಿರುಗಾಟ ಹೋಗಿ ಕಂಡ್ಕೊಳ್ಳೇನೆ ಪ್ಲ್ಯಾನು ಅದಾಗದೇ ಆಗೋಗ್ತು. ಹಿಂಗೆ ಹಾಗೆ ಹೇಳಲ್ಲ ಇಲ್ಲೇ. ಆದರೆ ಒಂದು ಯಾವಾಗಲೂ ಒಂದು ಹೇಳ್ತೀವಿ, ಒಂದು ಸಣ್ಣ ಪ್ಲ್ಯಾನ್ ನಾವು ಮಾಡ್ಕೊಳ್ಳವು. ಎಲ್ಲೇ ಹೋಗೋದಾಗಲಿ ಒಂದು ಸಣ್ಣ ಪ್ಲ್ಯಾನ್ ನಾವು ಇಟ್ಕೊಂಡ್ರೆ ಹೋಪಲ್ಲೂ ಒಂದು ಐಡಿಯಾ ಇರ್ತವೆ. ನಾ ಇಲ್ಲಿ ತಿಂತಲ್ಲಿ ಹೋಗ್ಲಕ್ಕು, ಹಿಂಗೆ ನೋಡ್ಲಕ್ಕು, ಎಂತೆಂಥ ಇದ್ದು ಅಲ್ಲಿ ಕೆಲವು ಸತಿ ಎತ್ತಾಗ್ತವೆ. ನಾವು ಪ್ಲ್ಯಾನ್ ಮಾಡದೆ ಹೋಗಿರ್ತೀವಿ, ಅಲ್ಲಿ ಎಂತ ಇದ್ದೊಳದೇ ಗೊತ್ತಿರ್ತಿಲ್ಲ ನಮಗೆ. ಅಕ್ಕ ನೀ ಮೊದಲೇ ಗೂಗಲಲ್ಲಿ ನೋಡ್ಕಿರ್ತೀಯ, ಯೂಟ್ಯೂಬಲ್ಲಿ ಆ ಪ್ಲೇಸ್ ಹೆಂಗಿದ್ದು ನೋಡ್ಲಕ್ಕ ಹೇಳಿ ನೋಡ್ಕೊಂಡೇ ಹೋಗ್ತೀಯಾ? ಹಾಂ, ಒಂದ್ಸತಿ ಹಿಂಗೆ ನೋಡ್ತೀವಿ. ಅಂದರೆ ಆ ಜಾಗ ಯಾವುದೋ ಒಂದು ಐಡಿಯಾ ಇರ್ತು. ಈಗ ಪ್ರವಾಸಿ ತಾಣ ಅಂದ್ಕೂಡೆ ಅದು ಸಿಕ್ಕಾಪಟ್ಟೆ ಫೇಮಸ್ ಇರ್ತು, ಜನಕ್ಕೂ ಎಲ್ಲ ಗೊತ್ತಿರ್ತು ಅವಾಗ. ಆದರೂ ಅದರಲ್ಲಿ ಎಷ್ಟೋ ಕೆಲವೊಂದು ಭಾಗಗಳು ಸಿಕ್ಕಾಪಟ್ಟೆ ಫೇಮಸ್ ಆಗಿರ್ತದೆ, ಜನ ಎಲ್ಲ ಅಲ್ಲೇ ಹೋಗ್ತಾರೆ. ಅದರಲ್ಲಿ ಎಷ್ಟೋ ಕೆಲವೊಂದು ಚಿಕ್ಕ ಚಿಕ್ಕ ಜಾಗಗಳು ಇನ್ನೂ ಚಂದ ಇರ್ತು, ಆದರೆ ಜನಕ್ಕೆ ಅದು ಗೊತ್ತಿರ್ತಿಲ್ಲ. ನನಗೆ ಅಂಥ ಜಾಗಕ್ಕೆ ಹೋಗ್ಬೋದು. ಅಂದರೆ ನಾನು ಎಲ್ಲೇ ಪ್ರವಾಸಕ್ಕೆ ಹೋದಿರುವ ನಾನು ಹಂಗಿದ್ದ ಜಾಗವನ್ನು ರಾಶಿ ಹುಡುಕ್ತಿ. ಈಗ ದೊಡ್ಡ ದೊಡ್ಡ ದೇವಸ್ಥಾನ ಅಥವಾ ದೊಡ್ಡ ದೊಡ್ಡ ಜಾಗಕ್ಕೆ ಹೋಗ್ತಾರೆ ಜನ, ಅದಿಷ್ಟೇ ನೋಡ್ಕೊಂಬರ್ತಾ. ನಂದು ಹಂಗಲ್ಲ. ಆ ಜಾಗದಲ್ಲಿ ಇನ್ನಂತೂ ಒಂದು ಬೇರೆ ವಿಶೇಷತೆ ಇದ್ದು, ಅಥವಾ ಆ ಜಾಗದಲ್ಲಿ ಯಾವುದೋ ಒಂದು ಹೊಸದಾದಂಥ ಊಟ ತಿಂಡಿ ಸಿಕ್ತು, ಅಥವಾ ಅಲ್ಲಿ ಯಾವುದೋ ಒಂದು ಫೇಮಸ್ಸು ಹೇಳಿ ಏನು ಮಾಡಿರ್ತಾರೆ ಅದು ಬಿಟ್ಟು ಒಳ್ಳೆ ಊಟ ಎಲ್ಲಿ ಸಿಕ್ತು, ಆ ಜಾಗದ ಒಂದು ಅಥೆಂಟಿಕ್ ಅಥವಾ ಆ ಜಾಗದ ಒಂದು ವಿಶೇಷವಾದಂಥ ತಿಂಡಿ ಏನಿರ್ತು ಅದನ್ನು ತಿಂಬಲ್ಲಿರ್ಲಕ್ಕು, ಅದು ಒಂಥರ ನಂಗೊಂದು ಖುಷಿ ಕೊಡ್ತು. ಹಾಗಾಗಿ ಜಾಗ ಒಂದು ಆಯ್ತು, ಅದ್ರ ಜೊತೆ ಜಾಗ ಜೊತೆ ಜನ, ತಿಂಡಿ, ಅಲ್ಲಿನ ಒಂದು ಸಾಂಸ್ಕೃತಿಕ ವೈವಿಧ್ಯತೆಗಳು ಹೆಂಗಿರ್ತು ಅದನ್ನು ಅರ್ಥ ಮಾಡ್ಕೊಳ್ಳೋಳು ನಾನು ಜಾಸ್ತಿ ಓಡಾಟ ಮಾಡ್ತೀನಿ. ಸೊ ನಾನು ಯಾವಾಗಾದ್ರು ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೇಕಾರೆ, ಈಗ ಉದಾಹರಣೆಗೆ ನಾನು ಇಲ್ಲಿಂದನೇ ಶಿರ್ಸಿ ಮಾರಿಗುಡಿ ಹೋಗೋಳಾದರೆ ಎಲ್ಲರೂ ಮಾರಿಗುಡಿ ಹೋಗ್ತಾ, ಮಾರಿಗುಡಿ ಸುತ್ತಲೂ ಎಷ್ಟು ದೇವಸ್ಥಾನ ಇದ್ದು, ಸಣ್ಣ ಸಣ್ಣ ದೇವಸ್ಥಾನ, ಎಷ್ಟೆಷ್ಟು ಚಂದ ದೇವಸ್ಥಾನ, ಅದಕ್ಕೆಲ್ಲ ಕತೆ ಇದ್ದಲ್ಲಿ ಅದನ್ನು ನಾನು ನೋಡ್ತೀವಿ ಹೇಳಿ. ನನಗೆ ಬರೀ ಮಾರಿಗುಡಿ ಅಂದರೆ ಮಾರಿಗುಡಿ ಒಂದೇ ಅಲ್ಲ ಹೇಳಿ. ಅಲ್ಲಿ ಮತ್ತೊಂದು ಎಂತ ಇರ್ತದೆ, ಜಾಸ್ತಿ ಜನಕ್ಕೆ ಅಲ್ಲಿ ಊಟ ಇದ್ದೊಳದು ಗೊತ್ತಿರ್ತಿಲ್ಲ. ನಾನು ಅಲ್ಲೋಗಿ ಮಾರಿಗುಡಿ ಅಂದರೆ ಪ್ರಸಾದ ಊಟ ಇರ್ತದೆ ನಂಬದು ಹೀಗೆ. ಅದೇ ಥರ ಬೇರೆ ಬೇರೆ ಜಾಗದಲ್ಲಿ ಇರ್ಲಕ್ಕು. ಈಗ ಉಡುಪಿಯಲ್ಲಿ ಇರ್ಲಕ್ಕು ಎಲ್ಲ. ಉಡುಪಿಯಲ್ಲೂ ಹಾಗೆ ನಾನು ಹೋದಾಗ ಹಾಗೆ ಆಗಿತ್ತು. ಉಡುಪಿಯಲ್ಲಿ ಅಷ್ಟಮಠಗಳಿಗೆ ಎಲ್ಲರೂ ಹೋಗ್ತಾ, ಅಲ್ಲೊಂದು ಈಶ್ವರನ ದೇವಸ್ಥಾನ ಇದ್ದು, ಅನಾದಿ ಕಾಲದಿಂದ ಇದ್ದಿದ್ದು ಈಶ್ವರನ ದೇವಸ್ಥಾನ. ಜನ ಈಗ ಹೋಗೋದು ಕೃಷ್ಣನ ಮಠಕ್ಕೆ. ಅದೇ ಅಲ್ಲ, ಎರಡೂ ದೇವರೇ ಅಲ್ಲ, ಆದರೆ ಒಂದು ಆ ಜಾಗದ ಒಂದು ವಿಶೇಷ ಇರ್ತಲ್ಲಿ, ಅದು ಒಂದು ಹೊಸತನವನ್ನು ನಾನು ಹುಡುಕೊಂಡು ಹೋಗ್ಬೋದು. ನನ್ನ ಒಂದು ಪ್ರಯಾಣದ ಉದ್ದೇಶವೇ ಹಂಗಿರ್ತು. ಮೊದಲೇ ನೋಡ್ಕೊಂಡು ಹೋಗ್ತೀಯ ಅಥವಾ ಅಲ್ಲಿ ಹೋದ್ಮೇಲೆ ನೀನು ಅಂದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ ನೋಡ್ತೀಯ, ಅಥವಾ ಅಲ್ಲಿ ಸುತ್ತಲೂ ಜನರ ಹತ್ರ ಕೇಳ್ಕೊಂಡು ತಿಳ್ಕೊತೀಯ ಇದನ್ನೆಲ್ಲವ? ಹಾಂ, ಕೆಲವೊಂದು ವಿಷಯ ಎಂತ ಆಗ್ತವಂತೆ, ನಾವು ಗೂಗಲಲ್ಲಿ ನೋಡಿದಾಗ ಅದು ಯಾವುದು ಫೇಮಸ್ ಇದ್ದ ಅದನ್ನು ಜಾಸ್ತಿ ತೋರಿಸ್ತು. ನಿಯರ್ ಬೈ ಪ್ಲೇಸಸ್ ಎಲ್ಲ ತೋರಿಸ್ತು, ಕೆಲವೊಂದು ಸಲ ನೋಡ್ಕೇತಿ. ಆದರೆ ಅಲ್ಲಿ ಹೋದಾಗ ಜನರ ಹತ್ರ ಮಾತಾಡ್ತೀನಿ ನಾನು. ಈಗ ನಾನು ಒಬ್ಬನೇ ಓಡಾಡ್ತಾ ಇಪ್ಪದಕ್ಕೆ, ನಂಗೆ ಒಬ್ಬನೇ ಹೋಗ್ಬೇಕಾರೆ ಯಾರು ಸಂತಿಗಿರ್ತಿಲ್ಲ, ಅಲ್ಲಿ ಯಾರು ಹೋಗ್ಬೋದು ಸಿಕ್ತವ. ಈಗ ಪ್ರಯಾಣಿಕನಿಗೆ ಸಹ ಪ್ರಯಾಣಿಕನೇ ದೋಸ್ತ ಹೇಳ್ದಂಗೆ, ಅಲ್ಲಿ ಯಾರು ಸಿಕ್ತವ ಅವ್ರು ಮಾತಾಡ್ಸ್ಕೊಂಡು ಅವು ಎತ್ಲಾಗ ಹೊಂಟಿದ್ದ, ಹ್ಯಾಂಗೆ ಹೋಗ್ತಾ ಇದ್ದ ಅದನ್ನು ಕೇಳ್ಕೊಂಡು ಎಲ್ಲಿ ಹೋಗ್ತಾ ಇದ್ದ, ಅಥವಾ ಅಲ್ಲೆಲ್ಲ ಈಗ ಎಲ್ಲೋ ಒಂದು ಬದಿಗೆ ಚಾ ಕುಡಿಯಲ್ಲಿ ನಿಂತ್ಕತ್ತಿ, ಎಲ್ಲೋ ಅಲ್ಲೇ ಒಂದು ಸಣ್ಣ ಹಸಿರು ಕುಡಿತಿ, ಅವತ್ತು ಕೇಳ್ತಿ ಇಲ್ಲಿ ಎಂತ ಇದ್ದು ಎಂಥದ್ದು ಹೇಳಿ. ಅವಾಗ ಅವು ಒಂದು ಹೇಳ್ತಾ, ಇಲ್ಲಿ ಅದೊಂದೇ ಅಲ್ಲ ಅದ್ರ ಬಿಟ್ಟು ಇದು ಒಂದಿದ್ದು, ನೀವು ನೋಡ್ಕೊಂಬರ್ಲಕ್ಕು ಬೇಕಾರೆ ಹೇಳ್ತಾ. ಅಂಥ ಟೈಮಲ್ಲಿ ಅವಾಗ ಗೊತ್ತಾಗ್ತು, ಓ ಇಲ್ಲಿ ಇದು ಒಂದಿದ್ದು, ಇದನ್ನು ನಾವು ನೋಡವು ಹೇಳೋದೊಂದು ಅರ್ಥಲ್ಲಿ ಹಾಗೂ ಒಂದು ಮಾಡ್ತೀವಿ. ಕೆಲವೊಂದು ಸತಿ ಆ ಜಾಗ ಗೊತ್ತಿರ್ತಿಲ್ಲ, ಕೆಲವೊಂದು ಸತಿ ನೋಡೋಕಾರೆ ಇವನು ಮತ್ತೆ ಹತ್ತಿರದಲ್ಲಿ ಎಂತೆಂತ ಇದ್ದೋಳು ಹಿಂಗೆ ನೋಡ್ತನಲ್ಲಿ, ಅವಾಗ ಒಂದು ಗೊತ್ತಾಗ್ತು, ಓಹೋ ಹಾಂ ಒಂದ್ಸತಿ ನೋಡ್ತೀವಿ ಅದು ಎಂತದ. ಕೆಲವೊಬ್ರಿಗೆ ಎಂತ ಆಗಿರ್ತು, ಕೆಲವೊಬ್ರಿಗೆ ಎಂತ ಇರ್ತು, ಅವ್ರವ್ರದ್ದೇ ಇದಿರ್ತು, ಓಹ್ ಅದನ್ನು ಹೇಳ್ಬಿಟ್ರೆ ಚಂದ ಇರ್ತಲ್ಲಿ ಹೇಳಿ ಮಾಡ್ತಾ. ಹಾಗಾಗಿ ಒಂದೊಂದು ಸತಿ ನೋಡ್ಕೊತೀವಿ, ಹಾಂ ಇದೆ ಅಂತ ಇದ್ದು ಗೂಗಲಲ್ಲಿ ಈಗ ನೋಡೋದು. ಅಥವಾ ಕೆಲವೊಂದು ಸತಿ ನನ್ನ ಹತ್ರ ಟೈಮ್ ಇರ್ತು, ಅದು ನೋಡ್ರಾತು ಇದು ನೋಡ್ರಾತು, ಎರಡೂ ಆಗ್ತಲ್ಲಿ ಹೇಳಿ ಒಂದು ಇಟ್ಕೊಂಡು ನೋಡ್ತೀವಿ. ಹಾಗಾಗಿ ಎರಡೂ ಆಗ್ತು. ಅಲ್ಲಿ ಯಾವುದಿದ್ದ ಅದು ನೋಡಲು ಹೋಗಿದ್ದಂತೂ ಆಯ್ತು, ಅದು ಬಿಟ್ಟು ಇನ್ಯಾವುದೇ ಅದಲ್ಲಿ ಒಳ್ಳೆ ಜಾಗಗಳಿದ್ದ ಅದು ನೋಡ್ದಂಗೆ ಆಗ್ತು ಒಳ್ಳೆ ನನಗೆ. ನೀವು ಪ್ಲೇಸನ್ನು ಹೆಂಗೆ ಆಯ್ಕೆ ಮಾಡ್ಕೈತೆ? ಅಂದರೆ ಬಜೆಟ್ ಮೇಲೆ ಆಯ್ಕೆ ಮಾಡ್ಕೈತೆ ಅಥವಾ ಪ್ಲೇಸ್ ಹಿಂಗೆ ಚಲೋ ಇರೋದನ್ನು ಹಿಂಗೆ ಆಯ್ಕೆ ಮಾಡ್ಕೈತೀಯ? ಇದು ಬಜೆಟ್ಟು ಪ್ಲೇಸು ಹೇಳೋದ್ಕಿಂತನೂ
ಆ ಟೈಮು ಯಾವ ಟೈಮಲ್ಲಿ ಇದ್ದೇಳಿ ಈಗ ನಾವು ಈಗ ಬ್ಯಾಸಿಗೆಗಾಲ ನಾವು ಈಗ ಸಮುದ್ರದ ಹತ್ರ ಹೋದರೆ ಬೆಂದು ಹೋಗ್ತೀವಿ. ಈಗ ಎಲ್ಲಿ ಹಿಮಾಲಯದ ಬದಿಗೆ ಹೋದರೆ ಇಂಥ ಟೈಮಲ್ಲಿ ಅವಾಗ ನಾವು ಅದಕ್ಕೆ ತಕ್ಕಂಗೆ ನಮ್ಮ ಬಜೆಟ್ನ ನಾನು ಮಾಡ್ಕೊಳ್ತಿ. ಈಗ ನನಗೆ ಗೊತ್ತಿದ್ದು ನಾನು ಇಲ್ಲಿ ಕುಂತ್ಕೊಂಡು ಸಮುದ್ರಕ್ಕೆ ಒಪ್ಪಲ್ಲಿ ನಂಗೆ ರಾಶಿ ದುಡ್ಡು ಬೇಡ. ಅದೇ ನಾನು ಇಲ್ಲಿಂದ ಹಿಮಾಲಯಕ್ಕೆ ಹೋಗೋದ್ರೆ ನಂಗೆ ರಾಶಿ ದುಡ್ಡು ಬೇಕು. ಹಾಗಾಗಿ ಸಮುದ್ರಕ್ಕೆ ಹೋಗೋ ಟೈಮ್ ಇದ್ದಲ್ಲಿ ಈಗ ಚಳಿಗಾಲದ ಟೈಮಲ್ಲಿ ನಾನು ಸಮುದ್ರದ ಹತ್ರಕ್ಕೆ ಹೋದಾಗ ಅವಾಗ ಅಲ್ಲಿ ಕಡಿಮೆ ಖರ್ಚಾಗಿರುತ್ತೆ. ಅವಾಗ ನಾನು ಬ್ಯಾಸಿಗೆಯಲ್ಲಿ ಹಿಮಾಲಯಕ್ಕೆ ಹೋಗೋದು ದುಡ್ಡು ಹೊಳಿತು. ಹೀಗೆ ದುಡ್ಡು ಹೇಳೋದು ನಾವು ಯಾವ ರೀತಿ ಪ್ರಯಾಣ ಮಾಡ್ತೀವಿ ಹೇಳೋದ್ರ ಮೇಲೂ ಆಗ್ತು. ಈಗ ದುಡ್ಡಿಂದನೇ ಪ್ರಯಾಣ ಹೇಳೋದಲ್ಲ, ದುಡ್ಡು ಬೇಕೇ ಬೇಕು, ಇಲ್ಲೇ ಹೇಳ್ತೀನಿ. ಆದರೆ ನಿನಗೆ ನೋಡೋವಳು ಕುತೂಹಲ ಇದ್ದರೆ ಕಡಿಮೆ ದುಡ್ಡಲ್ಲೂ ನಾನು ಎಲ್ಲಿ ಬೇಕಾದ್ರೂ ಪ್ರಯಾಣ ಮಾಡ್ಕೊಂಬತ್ತಿ ಹೇಳೋದೊಂದು ಇದು ನನಗಿದ್ದು. ಯಾಕೆಂದರೆ ನಾನು ಶುರು ಮಾಡೋಕ್ಕೆ ನನ್ನ ಹತ್ರಕ್ಕೂ ಅಂತ ದುಡ್ಡು ಇತ್ತಿಲ್ಲ. ನಾನು ಕಾಲೇಜಿಗೆ ಹೋಗ್ಬೇಕಾರಿಂದ ಶುರು ಮಾಡಿದ್ದು. ಆವಾಗ ನನ್ನ ಹತ್ರ ಎಷ್ಟು ತಿಂಗಳು ತುದಿಗೆ 1,000 1,500 ಉಳಿತಿತ್ತು, ಹೆಚ್ಚು ಅಂದರೆ ಉಳಿಸಿದ್ರೆ. ಅದು ಸಂಜೆ ಕಡೆಗೆ ಆಸರಿಗೆ ಚಾ ಕುಡಿದ್ಮೇಲೆ ಹೇಳಾದರೆ ಹಂಗೆ ಮಾಡ್ಕೊಂಡು ಶುರು ಮಾಡಿದ್ದಾಗಿದ್ದಕ್ಕೆ ಹೋಗ್ಬೇಕಾದ್ರೆ ನನಗೆ ಫಸ್ಟು ಕಾಣ್ತಿತ್ತು ಇಲ್ಲಿ ಹೋದಿಗೆ ನಾನು ಎಷ್ಟು ದಿವಸ ಉಳಿಲಕ್ಕು ಇಲ್ಲಿ ಹೇಳಿ. ಈಗ ನಾನು ಫಸ್ಟು ಧಾರವಾಡದಲ್ಲಿ ಕಾಲೇಜಿಗೆ ಹೋಗ್ಬೇಕಾರೆ ಅಲ್ಲಿಂದ ಬಾದಾಮಿ ಒಳ್ಳೆ ಪಟ್ಟದಕಲ್ಲು ಅಲ್ಲಿಂದ ಶುರುವಾಯ್ತು ನಂದು. ಒಬ್ಬನೇ ಓಡಾಡೋದು. ಮೊದಲು ಹೈಸ್ಕೂಲಿಗೆ ಹೋಗ್ಬೇಕಾರೆಲ್ಲ ಓಡಾಡೋದು ಕುತೂಹಲ ಇತ್ತು, ಓಡಾಡೋವು ನೋಡೋದು. ಆದರೆ ಹೋಪಲ್ಲೇ ಆವತ್ತು ಕಲಿಯೋ ಸಮಯದಲ್ಲಿ ಅದು ಆಗ್ತಿತ್ತಿಲ್ಲ. ಒಂದು ಸತಿ ನಾನು ಧಾರವಾಡದಿಂದ ಫಸ್ಟು ಬಾದಾಮಿ ಹೊಳೆ ಪಟ್ಟದಕಲ್ಲಿಗೆ ಹೋಗೋವು ಅಂದ್ಕೊಂಡೆವು. ಒಂದು ಇದನ್ನು ಶುರು ಮಾಡ್ತೀನಿ ನಾನು. ಅಲ್ಲಿ ಪ್ರಯಾಣವನ್ನು ಶುರು ಮಾಡಿದಾಗ ನನ್ನ ಹತ್ರಕ್ಕೆ ಅವಾಗ ನನ್ನ ಹತ್ರಕ್ಕೆ 2,000 ರೂಪಾಯಿ ಇದ್ದು. 2,000 ರೂಪಾಯಲ್ಲಿ ಆರಾಮಾಗಿ ಹೋಗಿ ಬರ್ಲಕ್ಕು ಬಾದಾಮಿ ಹೊಳೆ ಪಟ್ಟದಕಲ್ಲು. ಅವಾಗ ನನಗೆ ಈ ರೈಲಲ್ಲಿ ಓಡಾಡೋದು ನಂಗೆ ಅಷ್ಟು ಗೊತ್ತಿತ್ತಿಲ್ಲ. ಅಲ್ಲಿ ರೈಲು ಟೈಮಿಂಗ್ ಹೆಂಗಿದ್ವಿ ಅನ್ಸೋದು ನಂಗೆ ತಿಳಿತಿತ್ತಿಲ್ಲ. ಅವಾಗ ರೈಲಿಂದ ಇನ್ನೂ ಓಡಾಡಿದ್ನಿ. ಅದಕ್ಕೆ ನಮ್ಮಲ್ಲಿ ಸ್ವಾಭಾವಿಕ ರೈಲಿಲ್ಲ, ನಮಗೆ ಏನಿತ್ತು ಬಸ್ ಓಡಾಟ. ಅಲ್ಲಿಂದ ಧಾರವಾಡದಿಂದ ಡೈರೆಕ್ಟ್ ಬಸ್ ಬಾದಾಮಿ ಹೋಗೋದಿತ್ತು. ಬೆಳಗ್ಗೆ ಮುಂಚೆ 5:30 ಇತ್ತು, 5:30 6 ಗಂಟೆಗಿತ್ತು. ಹತ್ತಿ ಫಸ್ಟು ಬಾದಾಮಿ ಹೋಗೋತಕ ಮಧ್ಯಾಹ್ನ 11 ಗಂಟೆ. ಫಸ್ಟು ಆ ಬಿಸಿಲಲ್ಲಿ ಬಾದಾಮಿಗೆ ಹೋಗಿ ಸುಡ್ತಾ ಇದ್ದಿ. ಮಧ್ಯಾಹ್ನ ಹೇಳತಕ್ಕವ ಎಂಥಕ್ಕಾರು ಬಂದು ನಾವು ಒಬ್ಬನೇ ಬೇರೆ ಬಂದ್ಕಂಜಿ ಮಾತಾಡಲ್ಲಿ ಯಾರೂ ಇಲ್ಲೇ ಹ್ಯಾಂಗೆ ಹೋಗಕತ್ತಾನೆ, ಇಲ್ಲಿ ಮುಂದೆ ಹ್ಯಾಂಗೆ ಹೋಗವ ನಾ ಎಂಥದೂ ಇಲ್ಲ ಹೇಳಿ. ಹಾಗೆ ಹೋಗ್ತಾ ಇರ್ಬೇಕಾರೆ ಅಲ್ಲೊಬ್ಬರು ಸಹ ಪ್ರಯಾಣಿಕರು ಸಿಕ್ಕಿದ ನನಗೆ. ಅವು ಒಬ್ಬರೇ ಬಂದವು. ಅವು ಕಾರ್ ಮಾಡ್ಕೊಂಬಂದಿದ್ದ. ಕಾರ್ ಮಾಡ್ಕೊಂಬಂದಿದ್ದ. ಅವು ಒಬ್ಬರೇ ಬಂದ್ವಲ್ಲಿ. ಆವಾಗ ಮಾತಾಡ್ಕೊಂಡು ಬಾದಾಮಿ ಐಹೊಳೆ ಪಟ್ಟದಕಲ್ಲು 3 ಅವರ್ ಸಂತಿಗೆ ನಂಗೆ ಅಲ್ಲಿ ಓಡಾಡಲು ಖರ್ಚು ಬೀಳುತ್ತು. ನಾನು ಹೋಟ್ಲಿಗೆ ನಾನು ಸಣ್ಣದೊಂದು ಹೋಟ್ಲ್ ತಗೊಂಡಿದ್ದೆ ರೂಮು. ಅಲ್ಲಿ 250 ರೂಪಾಯಿಗೆ ಸಿಕ್ಕಿತ್ತು ನನಗೆ. ಒಂದು ರಾತ್ರಿ ಅಲ್ಲಿ ಕಳೆದಿ. ಅಲ್ಲಿ ಓಡಾಡಿದ್ದಕ್ಕೆ ನಂಗೆ ಅದಿಷ್ಟು ದುಡ್ಡು ಬೀಳುತ್ತು. ಓಡಾಡೋದೆಲ್ಲವ ಖರ್ಚೆಲ್ಲ ಬೀಳುತ್ತು. ಊಟ ಹಸಿರಿಗೆಲ್ಲ ಸಂತಿಗೆ ಆಗೋತು. ಉಳಿದಿದ್ದ ದುಡ್ಡಲ್ಲಿ ನಾನು ಶೇತ ಮಾಡಿದೆ. ಅವ್ರು ಬೆಳಗಾವಿ ಹೋಗೋವಾಗಿದ್ದವು. ಅವ್ರ ಸಂತೆ ನಾನು ಬಿಜಾಪುರಕ್ಕೆ ಹೋಗೋ ಕ್ರಾಸಲ್ಲಿ ಹೇಳ್ಕೊಂಡು 10 ಮರುದಿವಸ ಬಿಜಾಪುರಕ್ಕೆ ನೋಡಿದೆ. ನನ್ನ ಪ್ಲ್ಯಾನಲ್ಲಿ ಇತ್ತಿಲ್ಲ ಬಿಜಾಪುರ ಹೋಗೋವಳಿ. ಈಗ ಉಳಿತಲ್ಲಿ ದುಡ್ಡು. ಆ ದುಡ್ಡಲ್ಲಿ ಬಿಜಾಪುರಕ್ಕೆ ಹೋಗಿ ಮತ್ತೊಂದು ದಿವಸ ಬಿಜಾಪುರ ಓಡಾಡ್ಕೊಂಡು ಮರುದಿವಸ ವಾಪಸ್ ಬಂದು ಹಿಂಗೊಂದು ಅನುಭವ ಆಯ್ತು ನಂಗೊಂದು. ಅವಾಗ ಹೋದಾಗ ಫಸ್ಟಿಗೆ ಹಿಂಗೆ ಆಗ್ತಿತ್ತು. ಕಡೆಗೆ ಅಭ್ಯಾಸ ಆತಲ್ಲಿ. ಇದು ಹೀಗೆ. ಅವಾಗ ನನಗೆ ಒಂದು ಗೊತ್ತಾಯ್ತು, ನಾನು ಓಡಾಡಕ್ಕಾರೆ ಮಾತಾಡದೆ ಗುಮ್ಮನಂಗೆ ಹೋದರೆ ಎಲ್ಲೂ ಹೋಗಿದ್ದು ನೋಡಿದ್ದು ಎಂಥದ್ದು ಕಾಣುತ್ತೆ. ಯಾರು ಸಿಕ್ತು ಅವ್ರ ಹತ್ರ ಮಾತಾಡ್ಕೊಂಡು ಹೋಗ್ಬೋದು. ಎಂಥದೋಳು ಅವಾಗ ಗೊತ್ತಾಗ್ತು ಅಲ್ಲಿ ಜನ ಹೆಂಗೆ, ಜಾಗ ಹೆಂಗೆ, ಮತ್ತೊಂದಿಷ್ಟು ಜನರ ಪರಿಚಯ ಆಗ್ತು. ಒಂದಿಷ್ಟು ಅನುಭವ ಆಗ್ತು ಹೊಸದಾಗಿ. ಎಂತಕ್ಕೆಂದ್ರೆ ಅವು 4 ಬದಿಗೆ ಓಡಾಡಿರ್ತಾವೆ, 4 ಜಾಗ ನೋಡಿರ್ತಾವೆ. ಅವು 4 ಜಾಗ ಇರುತ್ತೆ ಇಂಥಲ್ಲಿ ಹೋಗ್ಲಕ್ಕು. ಅವು ಒಂದು ಪ್ಲ್ಯಾನ್ ಮಾಡ್ಕೊಂಬಂದಿರ್ತಾವೆ. ನಮ್ದು ಇಲ್ದಾಗಿದ್ದ ಪ್ಲ್ಯಾನು ಅವರಲ್ಲೂ ಬರ್ಲಕ್ಕು. ಹಿಂಗೆ ಆಯ್ತು. ನಂಗೆ ಡೆಲ್ಲಿಯಲ್ಲೂ ಆಯ್ತು. ನಾನು ಡೆಲ್ಲಿಯಲ್ಲಿ ಹೋದಾಗ ನನಗೆ ಪೋಲೆಂಡ್ ನಾವು ಸಿಕ್ಕಿದ್ದ. ಅವು ಡೆಲ್ಲಿ ನೋಡೋಗಳಿಂದ ಅವು ಗೊತ್ತಿದ್ದಂತ. ಡೆಲ್ಲಿಯಲ್ಲಿ ಕೆಂಪು ಕೋಟೆ ಇದಿಷ್ಟು ಅಂದರೆ ತಾಜ್ ಮಹಲ್ ಆಗ್ರದಲ್ಲ ಆಯ್ತು. ಕೆಂಪು ಕೋಟೆ ಒಂದು ಇತ್ತು ಅವ್ರದ್ದು ಇದರಲ್ಲಿ. ಕಡೆಗೆ ಅಲ್ಲಿ ಈ ನಮ್ಮ ಪಾರ್ಲಿಮೆಂಟ್ ಹೌಸ್ ಎಲ್ಲ ಇದ್ದಲ್ಲಿ ಸಂಸತ್ತಲ್ಲ ಅದನ್ನೆಲ್ಲ ನೋಡ್ಕೊಂಬರೋರು ಬಂದಿದ್ದ. ಓಕೆ, ಕುತುಬ್ ಮಿನಾರ್ ಇದ್ದಿದ್ದೇ ಗೊತ್ತಿಲ್ಲ ಡೆಲ್ಲಿಯಲ್ಲಿ. ನಾನು ಕುತುಬ್ ಮಿನಾರ್ ಗೊತ್ತಿಲ್ಲ ಡೆಲ್ಲಿಯಲ್ಲಿ ಇದ್ದಿದ್ದು ಹೇಳಿ. ನಾನು ಅವ್ರ ಸಂತಿಗೆ ಅವ್ರನ್ನೂ ಕರ್ಕೊಂಡು ಎಲ್ಲ 3 ಜನ ಕುತುಬ್ ಮಿನಾರಿಗೆ ಹೋದ್ಯ. ಅವಕ್ಕೂ ಇಷ್ಟು ಚಂದ ಇದ್ದಲ್ಲಿ ಕುತುಬ್ ಮಿನಾರು ಇದನ್ನು ಬಿಟ್ಟಿಗೆ ಹೋಗ್ತಿದ್ವಿಲ್ಲ. ನಂಗೆ ಅವು ಅಲ್ಲಿಂದ ಬಂದವು, ಪೋಲೆಂಡ್ನಿಂದ ಇಲ್ಲಿಗೆ ನೋಡಲು ಬಂದವು. ಈಗ ನಮ್ಗೆ ಹತ್ತಿರದವಕ್ಕೂ ಒಂದೊಂದು ಬಿಟ್ಟು ಹೋದವನು ಮತ್ತೊಂದು ಸತಿ ಎಲ್ಲೋ ಹೋದಾಗ ನೋಡ್ಲಕ್ಕು. ಆದರೆ ಇದು ಹಂಗಲ್ದಲ್ಲಿ ಅವು ಅಲ್ಲಿಂದ ಬಂದವಕ್ಕೆ ಮತ್ತೆ ಅದೇ ಕರಿಂದ ಬರೋವು. ಅವಾಗ ಅವಕ್ಕೂ ಆಶ್ಚರ್ಯ ಆಯ್ತು. ಹಿಂಗೆ ಒಂದೊಂದ್ಸತಿ ಅವು ಹೇಳ್ತಾವ ಮಾತಾಡೋದ್ರಿಂದ ಅಲ್ಲಿ ಅಂತ ಅನ್ಕತ್ತ. ಒಂದೊಂದ್ಸತಿ ಆ ದಿಲ್ಲಿಲೆಲ್ಲ ಒಂದು ಸ್ವಲ್ಪ ಜನ ಇರ್ತಾ. ಆದರೆ ಟೂರಿಸ್ಟ್ ಕಂಡ್ಕೊಳ್ಳಿ ಸ್ವಲ್ಪ ಜನ ನಮ್ಮನ್ನು ಸುತ್ತಲೂ ಹೊರ್ಕೊಂಡು ಹಿಂಗೆ ಮಾಡೋಣ ಹಂಗೆ ಮಾಡೋಣ. ಇವರು ಟೂರಿಸ್ಟ್ ಹತ್ರ ಏನೋ ಒಂದು ಸ್ವಲ್ಪ ಸಣ್ಣ ಪುಟ್ಟ ಇರ್ತಲ್ಲಿ ಹೋದಲ್ಲಿ ಅದು ಇಪ್ಪದಕ್ಕೆ ಅವು ಒಂದು ಸ್ವಲ್ಪ ಹಂಗೆ ಹೆದರ್ಕೊಂಡಿದ್ದೆ ನಾ ಮಾತಾಡ್ಸೋತಕ್ಕವ. ನಾನು ಒಬ್ಬನೇ ಬಂದ ಕಡೆ ನಾನು ಯಾರು ಎಂಥದ್ದು ಎಲ್ಲ ಹೇಳಾದ್ಮೇಲೆ ಹೌದಾ ಹಂಗಾರೆ ನಂಗನು ಹಿಂಗೆ ಓಡಾಡ್ತಾ ಇದೆಯಾ ಅಂದ. ಅವು ಎಲ್ಲ ಇವತ್ತಿಗೂ ಅಂತ ಅಂದರೆ ಹಂಗೆ ಸುಮಾರು ಕಾಂಟ್ಯಾಕ್ಟ್ ಆದವು. ನಂಗೆ ರಾಶಿ ಜನ ಇದೆ, ಬೇರೆ ಬೇರೆ ದೇಶದವು, ಬೇರೆ ಬೇರೆ ರಾಜ್ಯದವು ಎಲ್ಲ ಬೇರೆ ಬೇರೆ ಓಡಾಡೋಕ್ಕಾರೆ ಸಿಕ್ತವಲ್ಲಿ. ಅದೊಂದು ಅನುಭವ ಆಗ್ತವೆ. ಅವ್ರು ಹೇಳ್ತಾರೆ ಈಗ ನಾನು ನೋಡ್ತಾ ಇರ್ತೀನಿ ಬಸ್ಸಲ್ಲೆಲ್ಲ ಹೆಂಗೆ ಓಡಾಡ್ತಾ ಇರ್ತೀವಿ, ನಂಗಳಲ್ಲಿ ಹಿಂಗಿದ್ದು ಬಸ್ಸಿನ ವ್ಯವಸ್ಥೆ ಅಥವಾ ನಂಗಳಲ್ಲಿ ಹೆಂಗೆ ಹೋಗ್ತೀಯಾ. ಅದು ಒಂದು ಆ ದೇಶದ ಕಲ್ಪನೆಯೂ ನಮ್ಗೆ ಸಿಕ್ತವಳು ಓಡಾಡೋಕ್ಕಾರೆ. ಅವಾಗ
ಇಂಥದ್ದೆಂತ ಒಂದು ಅಲ್ಲೂ ಒಂದಿದ್ದು ನಾವು ಯಾವಾಗೋ ಒಂದು ಹೋಗಿ ನೋಡ್ಲಕ್ಕು ಈ ಥರ ಒಂದು ಅನುಭವ ಹಿಂಗೆ ಹಂಗಾಗಿ ನಾನು ಓಡಾಡೋದಕ್ಕಲ್ಲಿ ಮಾತಾಡಿಸ್ತಿ ಅವಾಗ ಅಂದಲ್ಲಿ ಈಗ ನೀವು ಹೇಳ್ದಂಗೆ ಬಜೆಟ್ ಹೇಳ್ದಂಗೆ ಅಂದಲ್ಲಿ ದುಡ್ಡು ಬೇಕೇ ಬೇಕು ಇಲ್ಲೇ ಹೇಳ್ತೀನಿ. ಇನ್ನೊಂದು ಉದಾಹರಣೆ ಅಂತಂದ್ರೆ ನಾನು ಮುಂಬೈಗೆ ಹೋದಾಗ ಹಂಗೆ 9ನೇ ಕ್ಲಾಸ್ ಮಾಡಿ ಅವ್ನು ಗುಲ್ಬರ್ಗದಿಂದ ಅವನ ಹತ್ರ ಬರೀ ಒಂದು 500-600 ರೂಪಾಯಿ ಇದ್ದ ಇಲ್ಲೇ ಅವನು ಗುಲ್ಬರ್ಗದಿಂದ ನವೆಂಬರ್ 1ಕ್ಕೆ ಮುಂಬೈ ನೋಡೋವ ಮಧ್ಯಾಹ್ನ 10 ಮುಂಬೈಗೆ ಬಂದ. ಮುಂಬೈ ನೋಡ್ಕೊಂಡು ಸಂಜೆ ವಾಪಸ್ ಮುಂಬೈಯಿಂದ ಗುಲ್ಬರ್ಗಕ್ಕೆ ಹೋಗ್ಬೇಕು. ಬೆಳಗ್ಗೆ ನಾವು 4 ಗಂಟೆಗೆ ರೈಲ್ ಹತ್ತಿದ್ನಾಡ 11ವರೆಗೆ ಬಂದಾಡ. ಹಿಂಗೆ ಅಂದರೆ ಅವಕ್ಕೆ ಎಂಥದ್ದು ದುಡ್ಡು ಅವಾಗ ದುಡ್ಡು ಭಾಷೆ ಹೈಸ್ಕೂಲ್ ವ್ಯಾಪ ಮಾಡಿ ಗುಲ್ಬರ್ಗದಿಂದ ಈ ಒಂದು ತಿರುಗುವಳ ಕುತೂಹಲ ಇದ್ದಾಗ ಅದೊಂದು ಅದಾಗದೇ ಎಲ್ಲವನ್ನು ಕ್ರಿಯೇಟ್ ಮಾಡಿಕೊಡ್ತು ಹೇಳಕ್ಕು. ಒಂದೊಂದು ಸತಿ ಎಷ್ಟೋ ಸತಿ ಆಗ್ತಿಲ್ಲ, ಆದರೆ ಕೆಲವೊಂದು ಸತಿ ಅದೊಂದು ಹೊಸ ಅನುಭವವನ್ನೇ ನಮ್ಗೆ ಕೊಡ್ತು. ಈ ರೀತಿಯಾಗಿ ಹೋಗಿ ಆಗಿರ್ತಲ್ಲಿ ಒಂದು ಧೈರ್ಯವನ್ನು ನಮ್ಮಲ್ಲಿ ತತ್ತು. ನಾನು ಎಲ್ಲಿ ಬೇಕಾದ್ರೂ ಹೋಗಲಿ ನಾನು ಬತ್ತಿ ಹೇಳೋ ಒಂದು ಧೈರ್ಯವನ್ನು ನನಗೆ ತಂದು ಕೊಡ್ತು. ಈಗ ಮೊದಲೇ ಆಗಿದ್ರೆ ನನಗೆ ಮನೆಯಿಂದ ಹೊರ ಹೋಗೋದಂದ್ರೆ ಒಬ್ಬನೇ ಹ್ಯಾಂಗೆ ಹೋಗೋವನ ಇಲ್ಲಿಂದ ಅಂದರೆ ಫಸ್ಟ್ ಎಲ್ಲ ಹುಬ್ಳಿಗೆ ಹೋಗಲ್ಲೇ ಹ್ಯಾಂಗೆ ಹೋಗೋವನ ಫಸ್ಟಿಂದ ಹಂಗೆ ಅನಿಸ್ತಿತ್ತು. ಈಗ ಎಲ್ಲಿ ಬೇಕಾದ್ರೂ ಬಿಡು ನಾ ಹೋಗ್ಬತ್ತೀನಿ, ನನಗೆ ಅದಂತೂ ತಿಳಿತು, ಹೆದರಿಕೆಂಬ ಕೆಲಸ ಇಲ್ಲ. ಈಗ ನಿಮ್ಗೆ ಒಬ್ಬನೇ ಹೋಗೋದು ರೂಢಿ ಆಗೋತ್ತು ಅಲ್ವಾ? ಒಬ್ಬನೇ ಹೋಗೋದು ರೂಢಿಯಾಗಿ ಒಂದು 5-6 ವರ್ಷ ಆಗೋತ್ತು. ಈಗ 6-7 ವರ್ಷ ಆಗೋತ್ತು. ಅದು ಹೆಂಗೆ ಅಂದರೆ ನಿಮ್ಗೆ ಅನುಕೂಲ. ಈಗ ನಾವು 4 ಜನ ಹೋದಾಗ ಅಂತ ಆಗ್ತಂದ್ರೆ ನಾವು 4 ಜನದ ಸಂತಿಗೆ ಹೊಂದಾಣಿಕೆ ಮಾಡ್ಕೊಂಡು ಹೋಗೋಕ್ಕಾಗ್ತು. ಈಗ ಎಲ್ಲರಿಗೂ ಇರೋಕ್ಕಾಗ್ತು. ಮತ್ತು ಎಲ್ಲರಿಗೂ ನಮ್ಮಷ್ಟೇ ಈಗ ನನಗೆ ಯಾವುದೋ ಒಂದು ಜಾಗ ಒಂದು ರಾಶಿ ನೋಡೋಗಳಿರ್ತು. ಈಗ ಅವಕ್ಕೆ ಬೇರೆ ಮತ್ತೆಂತ ಒಂದು ಮಾಡೋಗಳಿರ್ತು. ಆ ಥರ ಆದಾಗ ಅಂದರೆ ಆ ಥರ ಜಾಗಗಳು ಆಗಿರ್ತಿಲ್ಲ ಕೆಲವೊಂದು ಸಲ. ಈಗ ನನಗೆ ಯಾವುದೋ ಒಂದು ದೇವಸ್ಥಾನದಲ್ಲಿ ಎಂತೋ ಒಂದು ಮಾಡೋಗಳಿರ್ತಪ್ಪ, ಅಥವಾ ನಂಗೆ ಯಾವುದೋ ಒಂದು ಜಾಗದಲ್ಲಿ ಇಂಥದ್ದೊಂದು ಮಾಡ್ಕೊಂಬರೋಗಳಿರ್ತಪ್ಪ, ಅದು ಆಗ್ತು. ಅಥವಾ ನಂಗೆ ಅಲ್ಲೆಲ್ಲೂ ಖರೀದಿ ಮಾಡೋಗಳಿರ್ತಿಲ್ಲ, ನಾವು ಹೋದಾಗಲೆಲ್ಲೂ ಖರೀದಿ ಮಾಡೇ ಬಿಡ್ತು ಹೇಳಿಲ್ಲ, ಅವಕ್ಕೆ ಹಂಗಿರ್ತಿಲ್ಲ, ಬಂದಿರ್ತಿ ಖರೀದಿ ಮಾಡೋಗಳಿರ್ತು. ಅವಾಗೆಲ್ಲ ಟೈಮ್ ಹೋಗಿರ್ತು. ಅಂಥದ್ದಲ್ಲಿ ಸಂದರ್ಭದಲ್ಲಿ ಎಷ್ಟೋ ಸತಿ ಅದು ವರ್ಕೌಟ್ ಆಗ್ತಿಲ್ಲ. ಹಾಗಾಗಿ ನಾನು ಜಾಸ್ತಿ ಒಬ್ಬನೇ ಹೋಗ್ತೀನಿ. ಮತ್ತು ನಾನು ಹೋಗೋದು ಹಂಗೆ ಹೋದರೆ ಒಂದು 20 ದಿವಸ 25 ದಿವಸ ಅದು ಎಲ್ಲರಿಗೂ ಅನುಕೂಲ ಆಗ್ತಿಲ್ಲ. ಈಗ 20-25 ದಿವಸ ಬಿಟ್ಟು ಹಿಂಗೆ ಓಡಾಡೋದು ಏನಿರ್ತಲ್ಲಿ ಅದು ಎಲ್ಲರಿಗೂ ಆಗ್ತೂ ಇಲ್ಲ. ಮತ್ತು ಅಲ್ಲಿ ಹೋದಾಗ ಆಹಾರದ ವ್ಯತ್ಯಯ ಆಗ್ಲಕ್ಕು, ಅಥವಾ ಹವಾಮಾನ ವೈಪರೀತ್ಯ ಆಗ್ಲಕ್ಕು, ಅಥವಾ ಭಾಷೆಯ ಸಮಸ್ಯೆ ಆಗ್ಲಕ್ಕು. ಇದನ್ನೆಲ್ಲ ನೀವು ಹೆಂಗೆ ಮ್ಯಾನೇಜ್ ಮಾಡ್ತೀರಿ? ಅದು ಒಂದು ಇದಿದೆ. ಈಗ ನಾನು ಶಾಕಾಹಾರಿ, ನಿಮಗೂ ಗೊತ್ತಿದ್ದು, ನಾನು ಮಾಂಸ ಏನು ತಿಂತಿಲ್ಲ. ಈಗ ಎಷ್ಟೋ ರಾಜ್ಯಗಳಿಗೆ ಹೋದರೆ ಎಷ್ಟೋ ಕಡೆ ನಿಮಗೆ ಒಂದು ಶಾಕಾಹಾರಿ ಆಹಾರ ಸಿಗೋದೇ ಕಷ್ಟ. ಅಂದರೆ ಅದು ನನಗೆ ಭಾಳ ಕಡೆ ಅನುಭವ ಆಗಿದೆ. ಅಂಥ ಟೈಮಲ್ಲಿ ಹಣ್ಣು ಹಂಪಲಂತೂ ಹಾಗೆ ಆಯ್ತು. ಅದು ಬಿಟ್ಟು ಭಾರತದಲ್ಲಿ ಎಲ್ಲೋದು ವೆಜಿಟೇರಿಯನ್ ಫುಡ್ ಹೇಳೋದು ಆಪ್ಷನ್ ಇದ್ದೇ ಇರ್ತು. ಆದರೆ ನಾನು ಇತ್ತೀಚೆಗೆ ಒಂದು ಏನು ಪ್ರಯಾಣವನ್ನು ಬೆಳೆಸಿದ್ನಲ್ಲಿ ಚೈನಾ ಮತ್ತು ಹಾಂಗ್ಕಾಂಗ್ ದೇಶಕ್ಕೆ ಹೋಗಿದ್ದೆ. ಅಲ್ಲಿ ವೆಜಿಟೇರಿಯನ್ ಹೇಳೋ ಒಂದು ಕಾನ್ಸೆಪ್ಟು ಹೇಳೋದೇ ಇಲ್ಲ, ವೆಜ್ಜು ಹೇಳೋ ಆಪ್ಷನ್ನೇ ಇಲ್ಲ. ಶಾಕಾಹಾರ ಸಸ್ಯಾಹಾರ ಹೇಳೋದೊಂದು ಅದರ ಅಲ್ಲಿ ಜನ ಸಸ್ಯ ತಿಂಬೋದಂದರೆ ಸಸ್ಯ ಅಂದರೆ ಎಲೆ, ಹಣ್ಣು, ಕಾಯಿ, ಇಷ್ಟೇ, ತರಕಾರಿ, ಅದೇ ಸಸ್ಯ. ಅದರಿಂದ ಎಂಥ ಮಾಡೋದೆಲ್ಲ ಇಲ್ಲ, ಅದನ್ನು ಹಾಗೆ ತಿಂಬೋದೇ ಸಸ್ಯಾಹಾರ. ಒಂದು ಬೇಯಿಸ್ಕೊಂಡು ತಿನ್ನು ಇಲ್ಲ ಹಸಿ ತಿನ್ನು, ಅದರಲ್ಲಿ ಅದೇ ಸಸ್ಯಾಹಾರ. ಅದು ಬಿಟ್ಟರೆ ಅವು ತಿಂಬೋದು ಪೂರ್ತಿ ದನ, ಕುರಿ, ಕೋಳಿ, ಹಂದಿ, ಹಾವು, ಜಿರ್ಲೆ. ಅಂಥ ಸಂದರ್ಭದಲ್ಲಿ ನಮ್ಗೆ ಗೊತ್ತಂದ್ರೆ ಅಂತಂದರೆ ಅವ್ರ ಹೋಟ್ಲ್ ಹೋಗ್ಕೊಂಡು ಕೇಳಲು ನಮಗೆ ಗೊತ್ತಿಲ್ಲ. ಎಂತಕ್ಕೆಂದ್ರೆ ಅವು ಯಾರೂ ನಾವು ಮಾತಾಡೋ ಒಂದೇ ಒಂದು ಭಾಷೆಯನ್ನು ಅವು ಮಾತಾಡ್ತಿಲ್ಲ. ಅವಕ್ಕೆ ಅದು ಅಂದರೆ ಅವಕ್ಕೆ ಅವ್ರ ಭಾಷೆ ಬಿಟ್ಟರೆ ಬೇರೆ ಭಾಷೆ ಗೊತ್ತಿಲ್ಲ. ಆದರೆ ಜನ ನೀನು ಕೇಳಿದ್ರೆ ನಿನಗೆ ಅದಕ್ಕೆ ಸಹಾಯ ಮಾಡಿಕೊಡ್ತಾ, ಇಲ್ಲೇ ಅದರಲ್ಲಿ ಇಲ್ಲೇ ಇದರಲ್ಲಿ ಗೊತ್ತಿಲ್ಲ ತಂಗಳದ್ದು ಎಂತ ಇದ್ದು ಅದಕ್ಕೆ ನಂಗೆ ಅಲ್ಲಿ ಭಾಷಾಂತರವನ್ನು ಯೂಸ್ ಮಾಡ್ಕೊಂಡು ಒಂದು ಟ್ರಾನ್ಸ್ಲೇಟರ್ ಏನು ಸಿಕ್ತಲ್ಲಿ ಅದನ್ನು ಯೂಸ್ ಮಾಡ್ಕೊಂಡೇ ಮಾತಾಡ್ತಿದ್ದೆ. ಮತ್ತು ಅಲ್ಲಿ ಹವಾಮಾನನೂ ಒಂದು ಸ್ವಲ್ಪ ಚೇಂಜ್ ಇತ್ತು. ನಮ್ಮಲ್ಲಿ ಹವಾಮಾನದಂಗೆ ಆಗಿರ್ತಿಲ್ಲ. ನಾನು ಹೋಗಿದ್ದು ಚಳಿಗಾಲದಲ್ಲಿ. ನಮ್ಮ ಚಳಿಗಾಲದಲ್ಲಿ ನಮಗೆ ಇಲ್ಲಿ ಭಾಗದಲ್ಲಿ ನಮ್ಗೆ ಅಷ್ಟು ಚಳಿ ಗೊತ್ತಾಗ್ತಿಲ್ಲ. ಆದರೆ ಅದು ಓದೋದಂಗೆ ಉತ್ತರ ಭಾಗಕ್ಕೆ ಓದೋದಂಗೆ ಶೀತ ಗಾಳಿ ಅಂದರೆ ಎಂಥದ್ದು ನಾನು ಫಸ್ಟ್ ಟೈಮ್ ಗೊತ್ತಾಗಿದ್ದೆ ನಂಗೆ ಅಲ್ಲಿ. ಈಗ ಎಷ್ಟು ದಿವಸ ಇದ್ದಿದ್ರಿ ಅಲ್ಲಿ ನೀವು? ನಾನೊಂದು 18 ದಿವಸ ಇದ್ದಿದ್ದೆ ಅಲ್ಲಿ. ಸಮುದ್ರದ ಬದಿ ನಿಂತ್ಕೊಂಡ್ರು ಶೀತ ಗಾಳಿ ಬೀಸಾಕಾರೆ ನಾನು ನಡುಗ್ತಿದ್ದೆ, ಹಿಂಗೆ ಗಡ 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 ನಡುಗಪ್ಪ. ಅಲ್ಲಿ ಶೂ ಹಾಕಿರೋದು ಹೊರಗೆ ಬರಲಾಗ್ತಿಲ್ಲ. ಅಂಥದ್ರಲ್ಲಿ ನಾನು ಶೂ ತಗೊಂಡೆ ಹಾಕ್ಕೊಂಡಿಲ್ಲ ಅಲ್ಲಿ. ನಾನೊಂದು ಹಿಂಗೆ ಫಸ್ಟ್ ಸಮುದ್ರದ ಹತ್ರ ಹೋದಿ, ಇಲ್ಲ ನೀ ಸೆಕೆ ಇತ್ತು, ಹಿಂಗೆ ಇದ್ದು ಆರಾಮ್ ಓಡಾಡ್ಲಕ್ಕೂ ಒಂದು ಸಣ್ಣ ಶಾರ್ಟು ಚಡ್ಡಿ ಹಾಕ್ಕೊಂಡು ಓಡಾಡ್ಬಿಟ್ರು ಎಲ್ಲ ಬೇಕಾದ್ರೂ ಓಡಾಡ್ಲಕ್ಕೊಳ್ಳೋ ಧೈರ್ಯದ ಮೇಲೆ ಹೋದವ ನಾನು. ಅಲ್ಲಿ ಹೋಗಿ ನೋಡೋ ತಕ್ಕ ಮ್ಯಾಲೆ ಹೋಗ್ತಿ ಫಸ್ಟ್ ಚೂರು ಹೋದೆ, ಸ್ವಲ್ಪ ಚಳಿ ಶುರುವಾತು. ನಂಗೆ ಇಲ್ಲಿಂದ ಹವಾಮಾನ ವ್ಯತ್ಯಾಸ ಅಲ್ಲಿ ಅದು ಒಂದಿತ್ತು. ಇನ್ನೊಂದು ಸ್ವಲ್ಪ ಮ್ಯಾಲೆ ಹೋಗೋ ತಕ್ಕ ಗಡ ಗಡ ನಡಕ್ತಾ ಇದೆ. ಏಕದಮ್ ಅಲ್ಲೊಂದು ಕೋಟ್ ತಗೊಂಡೇ ಬಿಟ್ಟು ಮರುದಿವಸ ಇನ್ನೊಂದು ಚೂರು ಮ್ಯಾಲೆ ಹೋದಿ, ಕೆಟ್ಟ ಚಳಿ, ಗ್ಲೌಸು, ಸಾಕ್ಸು ಎಲ್ಲ ಹಿಂಗೆ ಟೊಪ್ಪಿ ಗಿಪ್ಪಿ ಅಷ್ಟು. ಈ ಇದಿದ್ದಲ್ಲಿ ಚೀನಾ ಮಹಾಗೋಡೆಗೆ ಹೋಗಿ ಅಲ್ಲಿ ಹೋಗ್ಬೇಕಾದ್ರೆ ನಡುಕ್ತಾ ಇದ್ದು ಗಡ ಗಡ. ಅಲ್ಲಿ ಹೋಗಿ ಕೈಯೆಲ್ಲ ಮರಗಡ್ತಾ ಇದ್ದು. ಅಲ್ಲಿ ಹೋಗಿ ಪಟ 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 ತಗೊಂಡು ಅಷ್ಟು ಹಾಕ್ಕೊಂಡು. ಇಲ್ಲ ಇಲ್ಲ, ಚೈನಾ ಭಾರತದಷ್ಟೇ ಹೇಳಕ್ಕು. ಅಲ್ಲಿ ಒಳಿಯೋದಲ್ಲವ, ನಾನು ಅಲ್ಲಿ ಹಾಸ್ಟೆಲ್ ಮಾಡ್ಕೊಂಡು ಒಳ್ದಿದ್ದೆ. ಎಲ್ಲ ಹಾಸ್ಟೆಲ್
ಈ ಒಬ್ಬಂಟಿಗರಾಗಿ ಏನು ಓಡಾಡ್ತೀವಿ ಹ್ಮ್ ಹಾಸ್ಟೆಲ್ ಒಳಗೆ ಭಾರಿ ಬೆಸ್ಟ್ ವ್ಯವಸ್ಥೆ. ಹ್ಮ್ ನಮ್ಗೆ ಒಬ್ಬರಿಗೆ ಒಂದು ಹಾಸಿಗೆ ಕೊಡ್ತಾ, ದಿಂಬು ಕೊಡ್ತಾ, ಕಪಾಟ್ ಕೊಡ್ತಾ, ಲಾಕ್ ಕೊಡ್ತಾ, ಹ್ಮ್ ಕುಡಿಯಲ್ಲೇ ನೀರು ಎಲ್ಲದೂ ಇರ್ತು, ಅಡುಗೆ ಮನೆ ಇರ್ತು ಅಲ್ಲಿ. ನೀವೇ ಮಾಡ್ಕೊಂಡು ನಾವೇ ಮಾಡ್ಕೊಂಡ್ರೆ ಅಡುಗೆ ಮನೆಯೂ ಇರ್ತು. ಮೇಲಿಂದ ಸಪರೇಟ್ ಅಂದರೆ ಒಂದು 3-4 ಬಾತ್ರೂಮು ಇದು ಎಲ್ಲದು ಸಪರೇಟೇ ಇರ್ತು. ಹಾಗೆ ಸಮಸ್ಯೆ ಆಗ್ತಿಲ್ಲ. ಮೇಲಿಂದ ಕುಡಿಯೋ ನೀರಿನ ವ್ಯವಸ್ಥೆ ಇರ್ತು. ಮತ್ತು ನಮ್ಮಂಗೆ ಒಬ್ಬೊಬ್ಬರಿಗೆ ಓಡಾಡೋದು ಬಂದು ಸುಮಾರು ಜನ ಸಿಗ್ತಾ ಇಲ್ಲ. ಯಾಕಂದರೆ ಅದು ಒಬ್ಬೊಬ್ಬರಿಗೆ ಬಪ್ಪೋದನ್ನ ಹುಡುಕ್ಯತ್ತೆ. ಈಗ 4-5 ಜನ ಬಪ್ಪೋ ಹೋಟ್ಲು ಬುಕ್ ಮಾಡ್ಕೊಬಿಡ್ತಾ. ಅದರಿಂದವ 4 ಬೇರೆ ಬೇರೆ ಜಾಗದಿಂದ ಬಂದವು ಸಿಗ್ತಾ. ಹಾಗಾಗಿ ನಾನು ಹಾಸ್ಟೆಲಲ್ಲಿ ಹೋಯ್ತು. ಇದು ಹಾಸ್ಟೆಲಲ್ಲಿ ಉಳಿಯಲು ಶುರು ಮಾಡಿದ್ದು ಯಾವಾಗಿಂದ ಅಂದರೆ ನಾನು ಈ ಫಸ್ಟು ಪ್ರಯಾಣ ಶುರು ಮಾಡಿದಾಗಿಂದನೂ ಫಸ್ಟ್ ನನಗೆ ಈ ಹಾಸ್ಟೆಲ್ ಕಾನ್ಸೆಪ್ಟ್ ಅಷ್ಟು ಗೊತ್ತಿತ್ತಿಲ್ಲ. ನಾನು ಒಂದ್ಸತಿ ಉತ್ತರ ಭಾರತದ ಟ್ರಿಪ್ ಮಾಡೋದು ಹೋದಾಗ ನನಗೆ ಈ ಹಾಸ್ಟೆಲ್ನ ಕಲ್ಪನೆಗಳು ಬಂತು. ಅದನ್ನು ನಮ್ಮ ರೈಲ್ವೇಸವು ಕೊಡ್ತಾ ಹಾಸ್ಟೆಲ್ ಅವು ಮತ್ತೆಲ್ಲೂ ಸಿಕ್ಕಿದ್ದಿಲ್ಲ. ಅಂದರೆ ರೈಲ್ವೆ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ನಾನು ಯಾವಾಗ ರೈಲ್ವೆ ಬುಕ್ ಮಾಡಲ್ಲ ಹಂಗೆ ಅಂದರೆ ಕರ್ನಾಟಕದಿಂದ ಹೊರಗೆ ಯಾವಾಗ ನಾನು ಓಡಾಡೋದು ಶುರು ಮಾಡಿದ್ನ ಅವಾಗಿಂದ ನನ್ನೊಂದು ರೈಲ್ವೆ ಒಂದು ಓಡಾಟ ಶುರು ಮಾಡಿದೆ. ನಂಗೆ ರೈಲ್ವೇದವ್ರದ್ದೇ ಅಲ್ಲಿ ಹೋಟೆಲ್ಗಳಿರ್ತು. ಎಷ್ಟೊತ್ತಿಗೆ ಹೋದ್ರು ಅಂದರೆ ಬುಕ್ ಹಾಕೊಂಡಿರ್ತು. ಕೆಲವೊಂದು ಸತಿಯ ಹಾಸ್ಟೆಲ್ಗಳು ಸಿಕ್ತು, ಊಟ ಅಲ್ಲೇ ಸಿಕ್ತು ರೈಲ್ವೇದಲ್ಲಿ. ಅಲ್ಲಿ ನಂಗೆ ವೆಜ್ ಸಿಕ್ಕೇ ಸಿಕ್ತು ರೈಲ್ವೆ ಸ್ಟೇಷನ್. ಭಾರತದಲ್ಲಿ ಚೈನಾದಲ್ಲಿ ಹೆಂಗಾದ್ರು ಅಂದ್ರೆ ಅಲ್ಲಿ ಚೈನಾನು ಹಂಗೆ ಹಾಸ್ಟೆಲಲ್ಲಿ ವ್ಯವಸ್ಥೆ ಇರ್ತು. ಅಲ್ಲೂ ರೈಲ್ವೆ ಇದರಲ್ಲಿ ಇರ್ತಲ್ಲ, ರೈಲ್ವೇದಲ್ಲಿ ಬರೀ ಲಾಂಜ್ಗಳು ಇಷ್ಟೇ ಇರ್ತು. ಹೊರಗಡೆ ಬಂದಾಗ ನಿಮ್ಗೆ ಹಾಸ್ಟೆಲ್ಗಳು ಬೇಕಾದಷ್ಟು ಇತ್ತು. ಅಲ್ಲೆಲ್ಲ ಮೆಟ್ರೋಗಳು ಸಿಕ್ಕಾಪಟ್ಟೆ ಕನೆಕ್ಟಿವಿಟಿ ಇದ್ದು. ಎಲ್ಲ ಹಳ್ಳಿಗೂ ಸುಮಾರು ಸಿಕ್ಕಾಪಟ್ಟೆ ಜಾಗದಲ್ಲಿ ಮೆಟ್ರೋ ಹೋದ್ವು. ಅವು ಇನ್ನೂ ಕಟ್ತಾ ಇದ್ದವು. ಸಿಕ್ಕಾಪಟ್ಟೆ ದೊಡ್ಡದಾಗಿ ದೇಶ ಒಂದು ಚಲೋ ಮಾಡಿ ಕಟ್ಟಿದ್ದ. ಅಲ್ಲಿ ಹಾಸ್ಟೆಲ್ಗಳು ಸಿಕ್ತಿತ್ತು. ನಾನು ಇಲ್ಲಿಂದವ ಈ ನಮ್ಮ ಖಡಕ್ ರೊಟ್ಟಿ ಬತ್ತಲ್ಲಿ, ಖಡಕ್ ರೊಟ್ಟಿ ಶೇಂಗಾ ಚಟ್ನಿ ತಗೊಂಡು ಹೋಗ್ಬಿಟ್ಟಿದ್ದೆ. ಒಂದು 50-60 ರೊಟ್ಟಿ, ಒಂದಿಷ್ಟು ಶೇಂಗಾ ಅಲ್ಲಿ ಹೊಕ್ಕೊಂಡು ಎಂತ ಇಲ್ಲ ಹೊಕ್ಕೊಂಡು ಶುಣ್ಣೆ ಎತ್ತಿದ್ದೆ. ಅಂದರೆ ಅವು ಮೊಸರು ಕೊಡ್ತಿದ್ದೆ ನನಗೆ. ಅದರಲ್ಲೂ ಮೊಸರಲ್ಲೇ ಹೆಂಗೆ ಬರೀ ಗಟ್ಟಿ ಇದು ಮೊಸರಲ್ಲ, ಅದು ಯೋಗ ಇಟ್ಟಾಡ ಒಂದು ಸ್ವಲ್ಪ ಇದಿರ್ತು. ಅಂದರೆ ಸ್ವಲ್ಪ ನಮ್ಮ ಶ್ರೀಖಂಡನಂಗೆಲ್ಲ ಪೂರ್ತಿಯ ಸ್ವಲ್ಪ ಸ್ವೀಟು ಅದೋ ಒಂದು ಫ್ಲೇವರ್ ಹಾಕಿರ್ತ, ಅದು ಜಾಸ್ತಿ ಇತ್ತು. ಆವಾಗ ಒಂದು ಸ್ವಲ್ಪ ರುಚಿನೂ ಬಂದಂಗೆ ಆಗ್ತಿತ್ತು ನನಗೆ. ಮೊಸರು ಈಗ ಯಾಕಂದರೆ ರೊಟ್ಟಿಗಂತೂ ರುಚಿ ಇಲ್ಲ. ಇದಕ್ಕೆ ನಾವು ಅಲ್ಲಿಂದ ಹಾಕೊಂಡಿದ್ದು ಬರೀ ಖಾರ ಚಟ್ನಿ. ಮೊಸರು ಒಂದು ಚಪ್ಪೆ ಆಗೋತು ಅಂದರೆ ನಂಗೆ ಸಿಹಿದಂತೂ ಇರ್ತಿಲ್ಲ ಅಲ್ಲಿ ತಿಂಬಲ್ಲಿ. ಹಾಗಾಗಿ ಸ್ವಲ್ಪ ಹಿಂಗೆ ತಗೋತಿದ್ದೆ. ಒಂದು ದಿವಸ ನೇರಳೆ ಹಣ್ಣಿಂದ ಅಥವಾ ಒಂದು ದಿವಸ ಬೇರೆ ಯಾವುದೋ ಒಂದು ಹಿಂಗೆ ಅವನೊಂದು ಹಣ್ಣಿಂದು ದ್ರಾಕ್ಷಿ ಹಣ್ಣು ಎಲ್ಲ ಫ್ಲೇವರ್ ಅದರಲ್ಲಿ. ಅದನ್ನು ತಗೊಂಡು ಮೊಸರು ಹಾಕೊಂಡು ಕಲ್ಸ್ಕೊಂಡು ತಿಂದ್ಬಿಡೋದು. ಅದೇ ಆಹಾರ. ಎಂತಕ್ಕೆಂದ್ರೆ ನನಗಲ್ಲಿ ಹೊರಗೋಗಿ ಎಂಥವ್ರು ತಿಂತೀಯಲ್ಲ ಕೇಳಲೂ ಗೊತ್ತಿಲ್ಲ ನಂಗೆ. ಅವ್ರ ಹತ್ರಕ್ಕೆ ಎಂತ ಕೇಳೋಳಿ ಅವು ಹೇಳಿದ್ದು ವೆಜ್ಜ ನಾನ್ ವೆಜ್ ಹೇಳಲು ಗೊತ್ತಿಲ್ಲ. ಹಂಗೇಳಿ ಅವು ಒಬ್ರಲ್ಲಿ ಅದೊಂದಿದ್ದು. ಈ ಬ್ಯಾಸಿಗೆ ಟೈಮ್ ಬಂದರೆ ಅವು ನಮ್ಮಂಗೆ ಮಗೆ ಬೀಜ ಬಿಸ್ಕೊಂಡು ಕುಡಿಯೋದು ಅದು ಎಲ್ಲ ಇದ್ದು. ಒಂದು ದಿವಸ ಅಲ್ಲಿ ಮಗೆ ಬೀಜ ಜ್ಯೂಸು ಕುಡ್ದು ನಾನು. ಅದು ಒಂದಿತ್ತು. ಹಿಂಗೆ ಹೊಸ ಅನುಭವ ಆಗ್ತು ಅಲ್ಲಿ. ಮತ್ತೊಂದು ಎಂತ ಆಯ್ತು ಅಂದರೆ ಅಲ್ಲಿ ಜನ ರಾಶಿ ಸಹಾಯ ಮಾಡೋದಕ್ಕೆ. ಫಸ್ಟ್ ದಿವಸ ನಂಗೆ ಹೋದಾಗ ಎಂಥದೂ ಗೊತ್ತಿಲ್ಲ. ಅಲ್ಲಿ ನಮ್ಮ ಮೊಬೈಲು ವರ್ಕ್ ಆಗ್ತಿಲ್ಲ. ಅಂದರೆ ಸಿಮ್ಮು ನಮ್ಮದು ಬತ್ತಿಲ್ಲ, ಇಂಟರ್ನೆಟ್ಟು ಬತ್ತಿಲ್ಲ. ನಮ್ಮದು ಈ ಆ್ಯಪ್ಗಳು ನಾವು ಯಾವ್ದು ಯೂಸ್ ಮಾಡ್ತಿಲ್ಲ, ವಾಟ್ಸಪ್ಪು ಮ್ಯಾಪು ಅದು ಯಾವುದೂ ಅಲ್ಲಿ ವರ್ಕ್ ಆಗ್ತಿಲ್ಲ. ಅದಷ್ಟು ಬ್ಯಾನು ಅಲ್ಲಿ. ಇನ್ಸ್ಟಾಗ್ರಾಮ್ ಅಷ್ಟದು. ಇವಾಗ ಗೂಗಲ್ ಟ್ರಾನ್ಸ್ಲೇಟರು ಬ್ಯಾನು ಅಲ್ಲಿ. ಎಲ್ಲದೂ ಬ್ಯಾನು. ನನ್ನ ಫೋನಲ್ಲಿ ಬೇರೆ ಚಾರ್ಜ್ ಇಲ್ಲ, ನನ್ನ ಪವರ್ ಬ್ಯಾಂಕು ಇಲ್ಲ. ಚಾರ್ಜರ್ ಇದ್ದು ಆ ಚಾರ್ಜರು ಗೊತ್ತಿಲ್ಲ. ಆ ಚಾರ್ಜರ್ ಅಂತ ಗೊತ್ತಿಲ್ಲ ಅಂದರೆ ನಮ್ಮದೆಲ್ಲ ರೌಂಡ್ ಪಿನ್ನು, ಅವ್ರದ್ದೆಲ್ಲ ಹೆಂಗೆ ಅಂದರೆ ಚೂಪೊಂದು. ಹಂಗಾದ ಕೂಡಲೇ ನನಗೆ ಚಾರ್ಜೇ ಹಾಕಲು ಆಗ್ತಿಲ್ಲ ಅಲ್ಲಿ. ಆದರೆ ಅಲ್ಲಿ ಜನ ಭಾರಿ ಸಹಾಯ ಮಾಡ್ದೆ ನನಗೆ. ಅಂದರೆ ರಾಶಿ ಅಂದ್ರೆ ರಾಶಿ ಹೆಲ್ಪ್ ಮಾಡ್ದೆ. ಅವು ಸೊಗ ಹಿಂಗೆ ಕುಂದ್ಕೊಂಡು ಅಲ್ಲಿ ಯಾರೋ ಗೇಮ್ ಮಾಡ್ತಾ ಇದ್ದ ಕುಂತ್ರು ಕೇಳಿದ್ ನಂಗೆ. ಹಿಂಗೆ ನನ್ನ ಮಕ್ಕ ನೋಡ್ಕೊಳ್ಳೋ ಗೊತ್ತಾಯ್ತು ಅವ ಇವ್ ಇಲ್ಲವಲ್ಲ, ಇವ್ಗೆ ಭಾಷೆ ಗೊತ್ತಿಲ್ಲ. ಅವನೇ ಬಂದು ಟ್ರಾನ್ಸ್ಲೇಟರ್ ಹಿಡ್ದ. ಅವನೇ ಬಂದು ನನ್ನ ಹತ್ರ ಕೇಳ್ದ, ಈಗ ನೀನು ಎಲ್ಲಿ ಹೋಗವು ಎಂಥದ್ದು ಏನು ಎಲ್ಲ. ಅವಾಗ ನನ್ನ ಹತ್ರ ಒಂದು ಫೋಟೋ ಇತ್ತು ಇಂಥಲ್ಲಿ ಹೋಗೋವಳದು. ಫಸ್ಟ್ ದಿವಸ ಅದೊಂದೇ ದಿವಸ ನನ್ನ ಹತ್ರ ಬುಕ್ಕಿಂಗ್ ಇದ್ದಿದ್ದು. ಬಾಕಿ ಎಲ್ಲ ಸುಮ್ಮನೆ ಹೆಸರಿಗಷ್ಟೇ ಬುಕ್ಕಿಂಗ್ಗಳು ಮಾಡಿ ದುಡ್ಡು ಕೊಟ್ಟಿದ್ದಿಲ್ಲ ಅಂತಿದ್ದಿಲ್ಲ. ಇದೊಂದು ಜಾಗದ ಬುಕ್ಕಿಂಗ್ ಇತ್ತು ನನ್ನ ಹತ್ರಕ್ಕೆ. ಅಲ್ಲಿ ಹೋಗಿ ದುಡ್ಡು ಕೊಟ್ಟು ಬುಕ್ ಮಾಡ್ಕೊಂಡು ಅಂದರೆ ಮಾಡ್ಕೊಂಡಿದ್ದಿತ್ತು. ಇದು ಬಾಕಿ ಬದಿಗೆಲ್ಲ ಹಂಗೆ ಮಾಡಿದ್ದು. ಹೋಗ್ಬೇಕಿಂತ ಒಂದು ತಾಸು ಮೊದಲು ಯಾವುದ್ರಲ್ಲಿ ನೋಡ್ಕೊಂಡು ಬುಕ್ ಮಾಡ್ಕೊಂಡು ಜಾಗ ಸಿಕ್ಕೊಳ್ಳೋ ಹಾಸ್ಟೆಲಿಗೆ. ಅಲ್ಲೆಲ್ಲ ಹಾಸ್ಟೆಲಲ್ಲೂ ರಾಶಿ ಜನ ಇರ್ತಾರೆ. ಹಂಗೆ ಮಾಡಿ ಅಲ್ಲಿ ಹೋಗಿ ಫಸ್ಟು trip.com ಒಂದು ಸಿಮ್ ತಗೊಂಡು. ಇಲ್ಲಾಂದ್ರೆ ಅಲ್ಲಿ ಅಂತಂದ್ರೆ ನಾವು ಇಲ್ಲಿ ಕನೆಕ್ಟ್ ಆಗೋ ಅಂದರೆ ನಾನು ಭಾರತದ ಜೊತೆ ಮಾತಾಡೋ ಅಂದರೆ ಒಂದು VPN ತಗೊಳ್ಳವು. ಅಂದರೆ ಬೇರೆ ನೆಟ್ವರ್ಕು ಇಲ್ಲಿ ಕನೆಕ್ಟ್ ಆಗ್ತಿಲ್ಲವು. ಇಲ್ಲ ಈ trip.com ಒಂದು ಸಿಮ್ ತಗೊಂಡು ಅದರಲ್ಲಿ ಹೆಂಗೆ ಬಂತು ಅಂದರೆ ಅವು VPN ವಿತ್ತೇ ಕೊಡ್ತಾರೆ. ನಂಗೆ ಇಲ್ಲಿದು ವರ್ಕ್ ಆಗ್ತು, ಅಲ್ಲಿದು ವರ್ಕ್ ಆಗ್ತು. ಅವಾಗ ಹಾಗಾಗಿ ನಂಗೆ ಇಂಟರ್ನೆಟ್ ಬೇಕೇ ಬೇಕಲ್ಲ, ನಂಗೆ ಓಡಾಡಲ್ಲ ಅಲ್ಲಿ. ಇಲ್ಲ ಹ್ಯಾಂಗೆ ಮಾತಾಡೋದು ಅಂಥದ್ದು ಸಮಸ್ಯೆ ಆಗ್ತು. ಹಂಗೆ ಮಾಡ್ಕೊಂಡು ಒಂದು ಟ್ರಿಪ್ ಮಾಡಿದ್ವಿ. ಚೈನಾ ಒಂದು ಆಯ್ತು, ಹಾಂಗ್ಕಾಂಗಲ್ಲೂ ಜನ ರಾಶಿ ಸಹಾಯ ಮಾಡ್ತಾರೆ. ಅಲ್ಲೂ ಒಂದು 3 ದಿವಸ ಇದ್ದಿದ್ದು. ಹಾಗಾಗಿ ಖರ್ಚು ಹಾಗೆ ಅಲ್ಲಿ ಖರ್ಚು ಸಿಕ್ಕಾಪಟ್ಟೆ ಎಲ್ಲ ಆಗ್ತಿಲ್ಲ. ಅಲ್ಲಿ ಜಾಸ್ತಿ ಖರ್ಚು ಪದಿಲ್ಲ ಅಂದರೆ ಬುಲೆಟ್ ಟ್ರೈನಲ್ಲಿ ಓಡಾಡೋಕ್ಕಾರೆ ಮಾತ್ರ. ಆದರೆ 1-1.5 ಕಿಲೋಮೀಟ್ರ ಬರೀ 3 ತಾಸಿಗೆ ಹೊಡಿತಾವೆ ಬುಲೆಟ್ ಟ್ರೈನಲ್ಲಿ. 3-3.5 ತಾಸಿಗೆ 1000 ಕಿಲೋಮೀಟ್ರ್ ಅಂದರೆ ಅದು ಕೊಟ್ಟರು ಖುಷಿ ಆಗ್ತದೆ ನಮಗೆ. ವಿಮಾನಲ್ಲಿ ಹೋದಂಗೆ ಹೋಗಿ 10 ನಿಮಿಷ ಮೊದಲು ಬುಕ್ ಮಾಡ್ಕೊಂಡು ಹತ್ತಿ ಹೋಗ್ಪತ್ತಪ್ಪ. ಹಿಂಗೆ ಹೊಸ ಅನುಭವ. ಇನ್ನು ಭಾರತದಲ್ಲೂ ಗೊತ್ತಾಯ್ತು ಅದು. ಭಾರತದಲ್ಲಿ ಬಪ್ಪದ್ರೊಳಗೆ ಒಂದ್ಸತಿ ಓಡಾಡ್ಕೊಂಡು ಬಂದು ಒಂದು ಖುಷಿ ಇದ್ದು. ಅಲ್ಲಿ ಬಂದಮೇಲೆ ಮತ್ತೆ ಓಡಾಡವ. ಹಾಗಾಗಿ ಅದೊಂದಿದ್ದು.
ಅಲ್ಲಿ ಅದೇ ಆಹಾರ ಸಮಸ್ಯೆ ಅಂತ ಹೇಳಿದ್ಮೇಲೆ ಹೆಂಗೆ ಹೇಳಿ. ಚೀನಾಕ್ ಹೋಗುವಂದಲ್ಲಿ ಎಷ್ಟು ಕೆಜಿ ಇಳಿದ್ರಿ ನೀವು? ಚೀನಾಕ್ ಹೋಗುವ ತನಕ ಒಂದು 5-6 kg ಇಳ್ದಿದ್ದಿ ಅಲ್ಲಿ. ಊಟ ಹಸ್ರಿಗೆ ಅಂತೂ ಇಲ್ಲದೆ 3 ಹೊತ್ತು ಒಂದೊಂದು ರೊಟ್ಟಿ ತಿನ್ಕೊಂಡಿದ್ದು ಅಂತ. ಹಂಗಾಗಿ 15 ದಿವಸ ಅಷ್ಟು ರೊಟ್ಟಿ ಬರೋವಳಿ ಬರೋವಲ್ಲಿ ನಾನು ಒಂದೇ ಹೊತ್ತು 4 ರೊಟ್ಟಿ ತಿಂದ್ರೆ ಕಡೆಗೆ ಮರದ ಉಪವಾಸ ಮನೆ ಕೆಮ್ಮದೆ ಆಗ್ತೂ ಇಲ್ಲ. ಹಂಗಾಗಿ ಅಲ್ಲಿ ಹಣ್ಣು ಅಂತ ತಗತ್ತಿದ್ದೆ, ಹಣ್ಣು ತಗೊಂಡು ಹಣ್ಣು ತಿಂತಿದ್ದೆ. ಇಲ್ಲಾಂದ್ರೆ ಮತ್ತೆಂತೂ ಬಾಯಡಲ್ಲಿ ಹೇಳೆ ಅಂತೂ ಇರ್ತಿಲ್ಲ ಅಲ್ಲಿ ಹಣ್ಣು, ಈ ಗೇರ್ ಬೀಜ, ಇಲ್ಲ ಬಾದಾಮಿ, ಅವ್ರದ್ದು ನಮ್ಮ ಇದು ಬತ್ತಲ್ಲಿ ಪಿಸ್ತಾ, ಅದೆಲ್ಲ ಚಲೋ ಬರ್ತಿತ್ತು ಅಲ್ಲಿ, ಹನಿ ಕಮ್ಮಿ ಎಲ್ಲ ಸಿಗ್ತಿತ್ತು. ಅದನ್ನ ತಗೊಂಡು ತಿಂತಿದ್ದೆ, ಅದು ಸೋವೆಲ್ ಆಗ್ತಿತ್ತು. ಸೇಬಣ್ಣು ಹನಿ ಸೋವೆಲ್ ಸಿಗ್ತಿತ್ತು. ಸೇಬಣ್ಣು 110 ರೂಪಾಯಿಗೆಲ್ಲ ನಿಂಗೆ ಒಂದು 3/4 kg ಎಲ್ಲ ಬತ್ತಿತ್ತು. 3/4 kg 120 ರೂಪಾಯಿಗೆಲ್ಲ ಚಲೋ ಶೀಟಿ ದೊಡ್ಡ ದೊಡ್ಡ ಸೇಬಣ್ಣು ಒಂದು 8-10 ಸೇಬಣ್ಣು ಬತ್ತಿತ್ತು. ಅವಾಗ ನನಗೆ ದಿವಸಕ್ಕೊಂದು 3 ಸೇಬಣ್ಣು ತಿನ್ಲಕ್ಕು ಹಿಂಗೆ, ಅಥವಾ ನನಗೆ ಎಷ್ಟೇ ಬೇಕು ಅಷ್ಟೇ ತಗೊಂಡು. ದ್ರಾಕ್ಷಿ ಹಣ್ಣು ಬತ್ತಿತ್ತು, ಎಷ್ಟು ದೊಡ್ಡ ದೊಡ್ಡ ಸೈಜಿನ ದ್ರಾಕ್ಷಿ ಹಣ್ಣು, ಅದು ಹಣ್ಣು ಹಂಪಲಲ್ಲಿ ಅಲ್ಲಿ ದಿನ ಕಳೆದ್ದಿ. ಹಾಗಾಗಿ ಒಂಥರ ಫಲಹಾರಿ ಆಗಿದ್ದು ಹೇಳೋದಿಲ್ಲ. ಅಲ್ಲೇ ಹೋದಷ್ಟು ದಿವಸ ಸುಮಾರು 2 ಹೊತ್ತು ಹಣ್ಣು ಅಳೋದು ಅಲ್ಲಿ ಅವು ಬಾಕಿ ಎಲ್ಲ ತಿಂದ್ರು ಹಣ್ಣು ತಿಂದೇ ತಿಂತ. ಹಾಗಾಗಿ ಅಲ್ಲಿ ಬಾಳೆಹಣ್ಣಿಗೆ, ದ್ರಾಕ್ಷಿ ಹಣ್ಣಿಗೆ, ಸೇಬು ಹಣ್ಣಿಗೆ ಯಾವತ್ತಿಗೂ ಬೇಡಿಕೆ ಇದ್ದು ಅಲ್ಲಿ ಸಿಕ್ಕಾಪಟ್ಟೆ ಹಣ್ಣು ತಿಂತ ಜನ. ಹಾಗೆ ಭಾರತ ಕಂಡ್ರೆ ಗೌರವವೂ ಇದು ಅಲ್ಲಿ ಲೋಕ ಜನಕ್ಕೆ ರಾಶಿ ರೆಸ್ಪೆಕ್ಟ್ ಕೊಡ್ತಾರೆ. ಭಾರತ ಅಂದರೆ ಒಂದು ಸಾಂಸ್ಕೃತಿಕವಾಗಿ ಅಷ್ಟೊಂದು ಉತ್ತುಂಗದಲ್ಲಿದ್ದಂಥ ದೇಶ. ಅದೊಂದು ಅವಕ್ಕೆ ಅವ್ರ ಶಿಕ್ಷಣದಲ್ಲಿ ಅದೊಂದು ಇಂಪ್ರೂವ್ ಮಾಡಿಕೊಟ್ಟಿದ್ದಾವೆ. ಹಾಗಾಗಿ ನಮ್ಮ ಹಿಸ್ಟ್ರಿಯನ್ನು ಸಿಕ್ಕಾಪಟ್ಟೆ ಗೌರವ ಮಾಡ್ತಾರೆ. ನಮ್ಮ ಇತಿಹಾಸವನ್ನು ರಾಶಿ ಗೌರವ ಕೊಟ್ಟು ಮಾತಾಡಿಸ್ತಾವು. ಅದೊಂದು ಅವರಲ್ಲಿದ್ದು ಅದೊಂದು ಖುಷಿ ಆಯ್ತು ನಂಗೆ ಅಲ್ಲಿ ಹೋಗಿ. ನಮ್ಮಂದರೆ ನಮ್ಮ ಎಷ್ಟೋ ದೇಶಗಳಿಗೆ ಹೋದರೆ ಭಾರತದವ್ರನ್ನ ಸ್ವಲ್ಪ ಒಂದೊಂಥರ ಹಿಂಗೆ ಬಡ ದೇಶದ ಜನ ಬಂದವ್ರು ಹಂಗೆ ಹೇಳಿ ಒಂಥರ ಹಂಗೆ ಮಾಡ್ತಾರೆ. ಆದರೆ ಚೈನಾದಲ್ಲಿ ಅದನ್ನು ಮಾಡಿದ್ವಿಲ್ಲ ಎಲ್ಲೂ ಒಂದು ಉತ್ತಮವಾಗಿ. ಅಂದರೆ ಅಲ್ಲಿ ಗೌರ್ಮೆಂಟ್ ಯಾವುದೇ ಥರ ಇದ್ದಿಕ್ಕು ಅಥವಾ ನಮಗೆ ಅವಕ್ಕೆ ವೈಷಮ್ಯ ಇದ್ದಿಕ್ಕು, ಆದರೆ ಲೋಕಲ್ ಜನ ನಮಗೆ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟಿದ್ದ ಅಲ್ಲಿ. ಅದೊಂದು ನನಗೆ ಅನುಭವ ಆಯ್ತು ಅಲ್ಲಿ. ಹಾಗಾಗಿ ಅವ್ರದ್ದು ಸರ್ಕಾರ ನಮ್ಮ ವಿರುದ್ಧ ಇದ್ದು, ನಮ್ಮದು ಜಗಳ ಇದ್ದು ಇಲ್ಲ ಹೇಳ್ತಿಲ್ಲ. ನಮ್ಮ ಯಾವತ್ತಿಗೂ ನಾವು ಭಾರತೀಯರಿಗೆ ಅದೊಂದು ಚೈನಾ ಹೇಳೋದೊಂದು ಆ ಥರ ಒಂದು ಥ್ರೆಟ್ ಇದ್ದೇ ಇದ್ದು. ಆದರೆ ಈ ವಿಷಯದಲ್ಲಿ ಅವು ಅರ್ಥ ಮಾಡ್ಕೊತಲ್ಲ ಹಿಂಗೆ ಅವು ಇದು ವಿಷಯ ಅಂದರೆ ಅಲ್ಲಿ ಒಬ್ಬರ ಒಂದು 2-3 ಸಲ ಮಾತಾಡಿದ್ವಿ. ಅವು ಅಂದರೆ ಗೌರವ ಇದ್ದು, ಆದರೆ ಅವಕ್ಕೂ ಹಂಗೆ ದೇಶ ಪ್ರೇಮ. ನಂಗೆ ದೇಶ ನಂಗೆ ಹಂಗಪ್ಪ, ಹೆಂಗೆ ನಮಗೆ ನಮ್ಮ ದೇಶ ಹೆಂಗೆ ಅವ್ರ ದೇಶ ಹಂಗೆ, ಅದನ್ನು ನಾವು ಬಿಟ್ಕೊಡ್ತೀವಿ. ಅದನ್ನು ಬಿಟ್ಕೊಡ್ತೀವಿಲ್ಲ, ನಾವು ನಮ್ದನ್ನ ನಾವು ಬಿಟ್ಕೊಟ್ಟಾಗ್ತಿಲ್ಲ ಇಲ್ಲಿ. ಹಂಗೊಂದು ಇದಾಯ್ತು. ಅವ್ರು ಹೇಳ್ತಿದ್ದಾಗ ನಮ್ಮ ಕೆಣಕಲು ಒಂದು ಮಾಡ್ತಾ ಇರ್ತಾರೆ, ಅದು ಅವ್ರ ತಪ್ಪೇ ನಮಗೆ. ಆದರೆ ನಾವು ಅದನ್ನೆಲ್ಲ ಬದಿಗಿಟ್ಟು ಅವ್ರ ದೇಶ ಎಷ್ಟು ಮುಂದೋತು ನಮ್ಮ ಜೊತೆನೇ ಅವು ಒಂದು ಸ್ವಾತಂತ್ರ್ಯ ಹೇಳೋಕ್ಕಿಂತ ಅವ್ರದ್ದು ಒಂದು ರೆವಲ್ಯೂಷನ್ ಶುರುವಾಯ್ತು. ಅವು ಇವತ್ತು ಎಲ್ಲಿ ಸ್ಟ್ಯಾಂಡ್ ಆಗ್ತಾ ನಾವಿಲ್ಲ ಆಗ್ತಾ ಹೇಳೋದನ್ನು ಒಂದು ಅನುಭವ ನಮಗೆ ಆಗ್ತು ಇಲ್ಲಿ. ಅದೊಂದು ವ್ಯತ್ಯಾಸ. ನೀನು ಈಗ ಹೊಸದಾಗಿ ಹೋಗೋಕೆ, ಪ್ರವಾಸಕ್ಕೆ ಹೋಗೋಕೆ ಯಾವ ರೀತಿ ಸಲಹೆ ಕೊಡ್ತೆ? ಹ್ಯಾಂಗೆ ಹೋಗೋವು, ಹ್ಯಾಂಗೆ ಪ್ಲ್ಯಾನ್ ಮಾಡೋವು ಹೇಳೋದನ್ನು ಯಾವ ರೀತಿ ಹೇಳುತ್ತೆ? ಹೊಸದಾಗಿ ಅಂದ ತಕ್ಷಣ ಈಗ ಜನಕ್ಕೆ ಅಂತ ಇರ್ತು ಒಂದು ಭಯ ಇರ್ತು. ಈಗ ನನಗೆ ಭಾಷೆ ಬರ್ತಿಲ್ಲನ, ಅಥವಾ ಅಲ್ಲಿ ಜನ ಹೆಂಗಿರ್ತವನ, ನಂಗೆ ಯಾರು ಮೋಸ ಮಾಡ್ಬಿಡ್ತೀವನ, ಎಂಥಾರು ಆಗೋದ್ರೆ ಹೆಂಗೆ, ಅದೊಂದು ಭಯ ಇರ್ತು. ಅಂಥವಕ್ಕೆ ಎಂತ ಹೇಳ್ತೀವಿ ಅಂದರೆ, ಲೈಕ್ ನೀವು ಒಬ್ಬರೇ ಹೋಗ್ತಾ ಇದ್ರ, 4 ಜನ ಕೂಡ ಹೋಗ್ತಾ ಇದ್ವಾ ಹೇಳೋದ್ರ ಮೇಲೆ ಇದರಲ್ಲಿ ಬಜೆಟ್ ಆಗಿಯೂ ನೀವು ಮಾಡ್ಲಕ್ಕು. ಯಾಕಂದರೆ ಒಬ್ಬನೇ ಹೋಗ್ಬೇಕಾರೆ ಕಾರ್ ತಗೊಂಡು ಹೋಗ್ತೀವಿ, ಅವ್ರವ್ರ ಬಜೆಟಿನ ಮೇಲೆ ಹೋಗ್ತೀವಿ. ಅಲ್ಲಿ ಹೋಗ್ಕೊಂಡು ಎಲ್ಲ ಬದಿಗೂ ನಾನು ಕಾರು ರಿಕ್ಷಾನ ಮಾಡ್ಕೊಂಡು ಓಡಾಡ್ತೀವಿ ಹೇಳೋದು ಅದು ಬೇರೆ. ಅದು ಅನುಕೂಲಕ್ಕೆ ತಕ್ಕಂಗೂ ಮಾಡ್ಕೊಳ್ಳಕ್ಕು. ಅದಕ್ಕೆ ಅದೊಂದು. ಎರಡನೇ ಎಂತಂದರೆ ಹೋಗಲೇಬೇಕು ಉಮೇದಿದ್ದವು. ಇದು ಯಾವುದಕ್ಕೂ ಹೆದರ್ಕೊಂಬ ಅವಶ್ಯಕತೆ ಇಲ್ಲ. ನಾನು ತಮಿಳ್ನಾಡಲ್ಲಿ ಓಡಾಡೋಕೆ ನನಗೂ ಭಾಷೆ ಬರ್ತಿತ್ತಿಲ್ಲ, ಆಂಧ್ರದಲ್ಲಿ ಓಡಾಡೋಕೆ ಬರ್ತಿತ್ತಿಲ್ಲ, ಉತ್ತರ ಭಾರತದಲ್ಲಿ ಹೋದಾಗ ಸ್ವಲ್ಪ ಆತ ಜಾತ ಹೇಳಿ ಸ್ವಲ್ಪ ಹಿಂದಿ ಬರ್ತಿತ್ತು. ಅವು ನಂಬರ್ ಹೇಳ್ಬಿಟ್ಟು ಅಂದರೆ ಭಾಯಿ ತೆರ ಅಡಸಟ್ಟು ಹೋಗ್ಯ, ನನಗೆ ಇದು ಅಂತ ಹೇಳೋದೇ ಗೊತ್ತಾಗ್ತಿತ್ತಿಲ್ಲ. ಹಾಗಾದರೂ ಏನೋ ಒಂದು ಶುರುನಲ್ಲಿ ಪ್ರಕಾರ ಭಯ ಇರ್ತು. ಆದರೆ ನಿಮ್ಗೆ ಗೊತ್ತಿಲ್ಲ ಅಂದಾಗ ಎಷ್ಟೋ ಜನ ನಿಂಗೆ ಹೆಲ್ಪ್ ಮಾಡಲು ರಾಶಿ ಮುಂದೆ ಬರ್ತಾ, ಭಾರತದಲ್ಲಿರಲಿ ಎಲ್ಲೇ ಇರಲಿ. ಆದರೆ ಈ ಭಯವನ್ನು ಒಂದು ಇಟ್ಕೊಂಡು ಹೋದರೆ ಅದು ಯಾವಾಗಲೂ ನಮ್ಗೆ ಕಾಡ್ತಾ ಇರ್ತು. ನಂಗೆ ಫಸ್ಟಿಗೆ ಹೋಗ್ಬೇಕಾದ್ರೆ ಎಲ್ಲರೂ ಆಯ್ತು, ನಾ ಎಲ್ಲರೂ ಮನಿತಿ ಎಲ್ಲರೂ ಬತ್ತೇಳಿ ಒಂದು ಧೈರ್ಯದಲ್ಲಿ ಹೋಗ್ತಿದ್ದೆ ಅಷ್ಟೇ. ನಾನು ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಓಡಾಡ್ದವ, ಹಿಂಗೆ ರಜೆ ಎಲ್ಲ ಹಾಕ್ಕೊಂಡು ಓಡಾಡ್ದವಲ್ಲ. ಹಂಗೆ ನನ್ನ ಕೈಯಲ್ಲಿ ಲ್ಯಾಪ್ಟಾಪು ಇರ್ತಿತ್ತು. ಈ ಲ್ಯಾಪ್ಟಾಪ್ ಎಲ್ಲರೂ ಹೋಗ್ಬಿಟ್ರೆ ಅದೊಂದು ಚಿಂತೆ ಇರ್ತಿತ್ತು. ಅದನ್ನೆಲ್ಲವನ್ನೂ ನಾನು ಮೀರಿ ನಾನು ಹೋಗಿ ಬಂದೆ. ಹಾಗಾಗಿ ಭಯ ಪಡೋ ಅವಶ್ಯಕತೆ ಇಲ್ಲ. ಈಗ ವರ್ಕ್ ಫ್ರಮ್ ಹೋಮ್ ಮಾಡ್ಕೊಂಡು ಹೋಗ್ತೇವೆ ಅಂದರೆ ಭಾರತದಲ್ಲಿ ಎಲ್ಲ ಬದಿಗೂ ಇಂಟರ್ನೆಟ್ ವ್ಯವಸ್ಥೆ ಅತ್ಯುತ್ತಮವಾಗಿದ್ದು. ಹಾಗಾಗಿ ಎಲ್ಲಿ ಹೋಗು ಕೆಲಸನೂ ಮಾಡ್ಕೊತ ಓಡಾಡ್ಲಕ್ಕು ನಿಂಗೆ ಅವಕಾಶ ಇದ್ದವಳಾದರೆ. ಎರಡನೇದಾಗಿ ಭಾಷೆ ಕಂಪ್ನಿನೂ ನಿಂಗೆ ಚಲೋ ಸಹಾಯ ಮಾಡ್ತಾರೆ. ಹೋಗಪ್ಪಿಲ್ಲ ಅಂದರೆ ನಂಗೆ ಯಾರು ನನ್ನ ಕಂಪ್ನಿಯಲ್ಲಿ ನಂಗೆ ಯಾರು ತೊಂದರೆ ಕೊಟ್ಟಿದ್ದಿಲ್ಲ. ಅದಕ್ಕೆ ನೀನು ಇಲ್ಲೇ ಕುಂತ್ಕೊಂಡು ಮಾಡು ಹಾಗೆಲ್ಲ ಕೆಲಸ ಮಾಡು ಅಷ್ಟೇ ಹಿಂಗೆ. ಹಾಗಾಗಿ ಅದೊಂದು ಸಮಸ್ಯೆ ಇದ್ದಿಲ್ಲ. ಇನ್ನು ಭಾಷೆದ ವಿಷಯ ಬಂದರೆ
ಈಗ ನಾವು ದಕ್ಷಿಣ ಭಾರತದಲ್ಲಿ ಎಲ್ಲೋದ್ರು ಸ್ವಲ್ಪ ಅರ್ಥ ಆಗ್ತದೆ. ಈಗ ಉತ್ತರ ಭಾರತದವು ಏನು ಬರ್ತವಲ್ಲಿ ಅವಕ್ಕೆ ಭಾಷೆಯೂ ಅರ್ಥ ಆಗ್ತಿಲ್ಲ ಇಲ್ಲಿದು. ಅವಾಗ ಸಮಸ್ಯೆ ಆಗ್ತವೆ ಅವಕ್ಕೆ. ಆದರೂ ಅವು ಓಡಾಡೋದಿದೆ ಸಿಕ್ಕಾಪಟ್ಟೆ ಜನ. ವೀಕ್ಷಕರಿಗೆ ಹೆಂಗೆ ಹೇಳುತ್ತೆ ಅಂದ್ರೆ ಹೆಂಗೆ ಈಗ ನನಗೆ ತಮಿಳ್ನಾಡಿಗೆ ಒಂದ್ಸಲ ಹೋದಾಗ ಹಾಗೆ ಆಜು ನಂಗೆ ಭಾಷೆ ಗೊತ್ತಿಲ್ಲ, ಅದು 5 ರೂಪಾಯಿ 10 ರೂಪಾಯಿ ಹಿಂಗೆ ಹೇಳ್ಕೋದು. ಕಡೆಗೆ ಅದೆಂತ ಮಾಡ್ತಾರೆ, ಕ್ಯಾಲ್ಕುಲೇಟರ್ಲಿ ಎಷ್ಟು ದುಡ್ಡು ಆಯ್ತು ಹೇಳಿ ಬರತ್ ತೋರಿಸ್ತಿತ್ತು. ಹಿಂಗೆ ಜನ ಅಲ್ಲಿ ಅವು ವ್ಯಾಪಾರಕ್ಕೆ ಕುಂತವು ಆಗಿರ್ತಾ, ಅಥವಾ ಎಷ್ಟೋ ಜನ ಇರ್ತಾ ಸಹಾಯ ಮಾಡ್ತಾವೆ. ಒಡಿಶಾದಲ್ಲಿ ಹೋದಾಗ ಓಕೆ ನಂಗೆ ಒಡಿಶಾದವ್ರ ಭಾಷೆ ಗೊತ್ತಿಲ್ಲ, ಅವಕ್ಕೆ ಹಿಂದಿ ಇಂಗ್ಲೀಷು ಅಷ್ಟೇ ಕಷ್ಟಯ. ಈಗ ಹಿಂದಿ ಇಂಗ್ಲೀಷು ಮಾತಾಡ್ಬಿಡ್ತಾನೆ ಹೇಳಿ ಕಲ್ಪನೆಯೂ ಅಲ್ಲೆಲ್ಲ ಹೋದಾಗ ಅವಕ್ಕೆ ಆ ಭಾಷೆ ಹೋಗಿ ಗೊತ್ತಿರ್ತಿಲ್ಲ. ఎందుకంటే ಅವ್ರ ಭಾಷೆ ಒಡಿಯಾ ಆಗಿತ್ತು. ಅಥವಾ ಪಶ್ಚಿಮ ಬಂಗಾಳಕ್ಕೆ ಹೋದಾಗ ಅವಕ್ಕೆ ಎಷ್ಟೋ ಜನಕ್ಕೆ ಹಿಂದಿನೂ ಗೊತ್ತಿಲ್ಲ, ಇಂಗ್ಲೀಷು ಗೊತ್ತಿರ್ತಿಲ್ಲ. ಹಿಂಗೆ ಕನ್ನಡ ಅಂತೂ ಗೊತ್ತೇ ಇಲ್ಲ ಅವಕ್ಕಲ್ಲಿ. ಅವಾಗಲೂ ಅವು ಅರ್ಥ ಮಾಡ್ಕೊಂಡು ಸಹಾಯ ಮಾಡ್ತೇವೆ. ಭಾರತದಲ್ಲಿ ಎಲ್ಲೇ ಹೋದ್ರು ಉಪವಾಸ ಅಂತೂ ಇತ್ತೇಳೋ ಸಾಧ್ಯವಿಲ್ಲ. ಯಾಕಂದ್ರೆ ನಿಂಗೆ ಹಸಿವಾಜುಳೋದನ್ನ ನಿನ್ನ ಮುಖ ನೋಡೇ ಜನ ಹೇಳ್ತಾ, ಹಂಗೆಲ್ಲೂ ಆಗ್ತಿಲ್ಲ. ಅದೊಂದು ಸಮಸ್ಯೆ ಇಟ್ಕೊಂಬುದೇ ಬೇಡ. ಹಾಗಾಗಿ ಓಡಾಡೋವಳು ಉಮೇದಿದ್ರೆ ಧೈರ್ಯ ಮಾಡಿ ಹೋಪಲಟ್ಟಿಲ್ಲ. ಯಾರೂ ನಮ್ಮನ್ನ ಲೂಟಿ ಮಾಡಲ್ಲ ಹೇಳಿ ಕುಂತಾವಲ್ಲ, ಹಂಗೇಳಿ ಅಂಥವು ಇರ್ತೀವಿಲ್ಲ ಹೇಳ್ತೀನಿಲ್ಲ. ಅಂಥದ್ದು ಒಂದೆರಡು ಸಣ್ಣ ಪುಟ್ಟ ಅನುಭವ ಆಜು ಅಂದರೆ ಸ್ವಲ್ಪ ಪ್ರಯಾಣಿಕರು ಹೊರಗಿನವು ಅಂದ್ಕೊಂಡು ಒಂದು ಸ್ವಲ್ಪ ಆ ಮನೋಭಾವದವು ಸಿಗ್ತಾ. ಅವು 10ಕ್ಕೆ 1-2 ಇರ್ತಾ. ಆದರೆ 100ಕ್ಕೆ 80-90 ಜನ ಬಂಜ ಅಂದರೆ ನಮ್ಮ ಜಾಗದ ಬಗ್ಗೆ ಒಳ್ಳೆಯ ಅನುಭವ ಆಗೋವಕ್ಕೆ ಅದನ್ನು ತಿಳಿಸ್ಕೊಳಗುತ್ತೆ. ಹಾಗಾಗಿ ಭಯ ಪಡೋದು ಬೇಡ. ಇನ್ನು ಓಡಾಡೋದಾದರೆ ರೈಲ್ವೇಸ್ ಅವ್ರದ್ದು ಸಿಕ್ಕಾಪಟ್ಟೆ ಒಳ್ಳೊಳ್ಳೆ ರೈಲ್ ಕನೆಕ್ಟಿವಿಟಿ ಇದ್ವೀಗ. AC-ದಲ್ಲೂ ಒಳ್ಳೆ ಒಂದು ರೇಂಜಲ್ಲಿ AC-ರಲ್ಲೇ ಹೋಗ್ಲಿಕ್ಕು ಆರಾಮಾಗಿ. ಹಾಗೆ ತೀರ್ಥಯಾತ್ರೆ ಮಾಡಲು ರೈಲ್ವೇಸ್ದವ್ರದ್ದೇ ಒಂದೊಂದು ತೀರ್ಥಯಾತ್ರೆ ಇದನ್ನೇ ಬಿಡ್ತಾ, ಪ್ಯಾಕೇಜೇ ಬಿಡ್ತವೆ, ಕರ್ಕೊಂಬಂದು ಅದು ಬೇರೆ. ಒಬ್ಬನೇ ಹೋಗ್ತೀನಿ ನಾನೇ ಮಾಡ್ತೀನಿ ಅಂದರು ಅದು ಬೇರೆ. ಈಗ ನೀನು ಬೇರೆ ಪ್ಯಾಕೇಜಲ್ಲಿ ಹೋಗ್ತಿರೋದು ಬೇರೆ, ನಾನೇ ಹೋಗ್ತಿರೋದು ಬೇರೆ, ನೀನೇ ಹುಡ್ಕೊಂಡು ಹೋಗ್ಬೇಕು. ಎಲ್ಲ ನಮ್ಮನೆ ಆಪ್ಷನ್ಗಳು ಇದ್ವೀಗ. ಹಾಗಾಗಿ ಪ್ರಯಾಣ ಮಾಡಲ್ಲೇ ಹೆದರಿಕೆ ಎಂಬ ಅವಶ್ಯಕತೆ ಇಲ್ಲ. ಪ್ರಯಾಣವನ್ನು ನೀವು ಯಾವತ್ತಿಗೂ ಶುರು ಮಾಡ್ಬೇಕು. ಅದೊಂದು ಹೌದು. ಇದನ್ನ ಪ್ರೊಫೆಷನ್ ಆಗಿ ತಗೊಂಡ್ರೆ ವರ್ಕೌಟ್ ಆಗ್ತಾ? ಇವತ್ತು ಅದನ್ನೇ ವೃತ್ತಿಯಾಗಿ ಮಾಡ್ಕೊಂಡು ಸಿಕ್ಕಾಪಟ್ಟೆ ಜನ ಇದ್ದ. ದೇಶ ವಿದೇಶಗಳಲ್ಲಿ ಅಡ್ಡಾಡೋ ನಾವು ತುಂಬ ಜನ ನೋಡಿದ್ದೆ. ಅವುಗಳೆಲ್ಲ ಎಷ್ಟೋ ಜನ ದೇಶ ವಿದೇಶ ಇದರಲ್ಲೇ ಒಂದು ಇದನ್ನೇ ಜನಕ್ಕೆ ತಿಳಿಸಿಕೊಟ್ಟು ಅದಕ್ಕೆ ಅಂದರೆ ಆ ಜಾಗಕ್ಕೆ ಹೋಗ್ಕೊಳ್ಳೋ ಅಷ್ಟು ಫೇಮಸ್ ಆಗೋ ಅಷ್ಟು ಹಿಟ್ ಆದರೆ ಮಾತ್ರ ಅದು ಪ್ರೊಫೆಷನ್ನು. ಹೌದು. ಆವಾಗ ಬ್ರ್ಯಾಂಡ್ ಕೊಲಾಬರೇಷನ್ಗಳು ಅದು ಇದು ಸಾವಿರ ಬತ್ತು. ಅದು ಬೇರೆ. ಅದು ಮಾಡ್ತಾ ಇದ್ದೆ. ಈಗ ಸಣ್ಣ ಪುಟ್ಟ ವ್ಲಾಗ್ಗಳನ್ನ ಮಾಡ್ತಾ ಇದ್ದೆ. ಒಂದು ಪ್ರೊಫೆಷನ್ನು ಆಗು ತಗೊಳ್ಳಕ್ಕು ಇಲ್ಲ. ನಂದೆಲ್ಲ ಹೆಂಗೆ, ನಾನು ಹವ್ಯಾಸಕ್ಕಾಗಿ ನನಗೆ ಓಡಾಡೋದೊಂದು ಖುಷಿ. ಬೇರೆ ಬೇರೆ ಜಾಗಕ್ಕೆ ಹೋಗೋದು, ಬೇರೆ ಬೇರೆ ಜನರನ್ನು ಮಾತಾಡ್ಸೋದು, ಅದು ನಂಗೊಂದು ಖುಷಿ. ನಾನು ಯಾವಾಗಲೂ ಅಂದರೆ ಇನ್ನೇನು ಫೇವ್ರೇಟ್ ಜಾಗ ಅಂತದ್ದು ಹೇಳ್ತೀನಿ, ಇಂಥಲ್ಲೇ ಹೋಗ್ತೇನೆ. ಆದರೆ ಅಲ್ಲಿ ಜನ ಏನಿರ್ತವೆ ಅಲ್ಲಿ ಆ ಜಾಗದ ಬಗ್ಗೆ ಒಂದು ಅನುಭವವನ್ನು ಉಂಟು ಮಾಡ್ತಾ ನಮಗೆ. ಈ ಜಾಗಕ್ಕೆ ಇನ್ನೊಂದು ಸಲ ಬರೋವು ಹೇಳೋ ಒಂದು ಭಾವನೆಯನ್ನು ನಮ್ಮಲ್ಲಿ ಮೂಡಿಸ್ತಾ. ಆ ಥರ ಏನು ಭಾವನೆಯನ್ನು ಮೂಡಿಸ್ತೀವಲ್ಲಿ ಅಂಥ ಜಾಗಗಳಿಗೆ ಮತ್ತೆ ಮತ್ತೆ ಹೋದರೂ ನಮಗೊಂದು ಖುಷಿ ಅಂತ ಅನ್ಕೊಡ್ತು. ಹಾಗೆ ಅಲ್ಲಿ ಜನ ನಮ್ಮನ್ನು ಯಾವ ರೀತಿಯಾಗಿ ವೆಲ್ಕಮ್ ಮಾಡ್ತಾರೆ ಅಂದರೆ ನಾಳೆ ನಂಬದಿಗೆ ಯಾರೋ ನೋಡೋದು ಬಂದಿರ್ತಾರೆ. ನಾವು ಓಕೆ ಒಳ್ಳೆ ರೀತಿಯೆಲ್ಲ ಮಾಡಿಕೊಟ್ರೆ ಅರೆ ಖುಷಿ ಆಗ್ತಾರೆ, ಎಂಥ ಒಳ್ಳೆಯ ಜನ ಇಲ್ಲಿ ಬಂದು ಖುಷಿ. ಆ ರೀತಿಯಾಗಿ ನನಗೆ ಅನುಭವ ತುಂಬ ಜಾಗದಲ್ಲಿ ಆಗಿ. ಹಾಗಾಗಿ ಎಲ್ಲೋದ್ರೂ ನಂಗೆ ಆ ಥರ ಸಮಸ್ಯೆ ಆಗಿಲ್ಲ. ಕೆಲವೊಬ್ರಿಗೆ ಅಂತ ಆಗ್ತು ಅಂದರೆ ಈಗ ವೃತ್ತಿಯಾಗಿ ತಗೊಂಡೋಗಿರಲಿ ಇದಾಗಲಿ ಹೋದ ತಕ್ಷಣ ಕೆಲವೊಂದು ಸತಿ ಆರೋಗ್ಯದ ಸಮಸ್ಯೆನೂ ಆಗ್ಲಿಕ್ಕೆ. ಈಗ ಇಲ್ಲಿಂದ ಬೇರೆ ಕಡೆ ಹೋಗಿರ್ತಾ ಅದು ಒಂದೆರಡು ಸತಿ ನಂಗೆ ಆಗಿತ್ತು. ಆದರೆ ಹಂಗಿದ್ದಾಗ ಹಿಂಗೆ ಹೊರಗೆ ನಾವು ಬಂದಾಗ ನಂಗೆ ರಾಜಸ್ಥಾನದಲ್ಲೆಲ್ಲ ಒಳ್ಳೊಳ್ಳೆ ಹೋಟೆಲ್ಗಳವೇ ನಂಗೆ ಔಷಧಿಗೆ ಕರ್ಕೊಂಡೋಗಿ ಬಂದು ಇಂಥದ್ದೆಲ್ಲ ಮಾಡಿದ್ದ. ಹಾಗಾಗಿ ನನಗೆ ಇವತ್ತುವರೆಗೂ ಅಂಥ ಅಹಿತಕರ ಘಟನೆಗಳು ಯಾವುದೋ ಅದಿಲ್ಲ. ಇದು ಆಗ್ಲಕ್ಕು ಜನಕ್ಕೆ ಕೆಲವೊಬ್ರಿಗೆ ಆಗ್ಲಕ್ಕು ಕೆಲವೊಬ್ರಿಗೆ ಆಗ್ತಿಲ್ಲ. ಆದರೆ ನಾವು ಆರಾಮಾಗಿ ನಮ್ಮ ಉದ್ದೇಶಕ್ಕೆ ಕರೆಕ್ಟಾಗಿದ್ದು ಒಳದಾಗ ನಮಗೆ ಸಹಾಯ ಮಾಡಲು 4 ಜನ ಬರ್ತಾಳೆ ಅಂದ್ಕೊಂಡು ಓಡಾಡವ. ಹಾಗಾಗಿ ನನಗೆಲ್ಲ ಎಲ್ಲಿ ಹೋದರೂ ಚಲೋದಲ್ಲೇ ಹೋಗಿ ಬಂದು ಚಲೋನೇ ಆಜು. ಹಾಗಾಗಿ ಅನ್ನಲ್ಲಿ ಈ ವೃತ್ತಿಯಾಗಿ ತಗೊಂಡು ಮಾಡೋಕ್ಕೂ ಇದು ಒಂದು ವೃತ್ತಿನೇ. ನಾಳೆ ಇವತ್ತಿನದಲ್ಲಿ ಜನ ನೋಡ್ತಾ 4 ಜಾಗ ನೋಡೋವರ್ತು ಹೋಪಲಾಗಿರ್ತಿಲ್ಲ ಅಂಥವು ನೋಡ್ತಾ ವೃತ್ತಿಯಾಗೂ ಮಾಡ್ಲಕ್ಕು ಹವ್ಯಾಸಕ್ಕೂ ಮಾಡ್ಲಕ್ಕು ಹೆದರಿಕೆಂಬ ಕೆಲಸ ಇಲ್ಲ, ಎಲ್ಲಿ ಬೇಕಾದ್ರೂ ಹೋಗಿ ಬರ್ಲಕ್ಕು. ಹಾಗೆ ನಾನು ಹೇಳೋದು. ನೀವು ಭಾರತದಲ್ಲಿ ಈಗ ಯಾವ್ಯಾವ ಬದಿ ಹೋಗಿ ಬಂದೆ ನೀನು? ಭಾರತದಲ್ಲಿ ನಂಗೊಂದು 21-22 ರಾಜ್ಯವನ್ನು ಈಗಾಗಲೇ ಸುತ್ತಿ ಆಗೋದು. ಒಂದು ರಾಜ್ಯದಲ್ಲಿ ಸುಮಾರು ಹೋದ್ರೆ ಹಾಂಗೆ ಸುಮಾರು ಒಂದು 20 ದಿವಸ ಒಂದೊಂದು ಅಂದರೆ ಹೋದ್ರೆ ಒಂದು 10 ದಿವಸ ಹಿಂಗೆ ಒಂದೊಂದು ರಾಜ್ಯಕ್ಕೆ ಹೋದ್ರೆ. ಹಾಗಾಗಿ ಅಲ್ಲಿನ ಸಣ್ಣ ಪುಟ್ಟ ಇರ್ಲಕ್ಕು ಆಲ್ಮೋಸ್ಟ್ ಹಿಂಗೆ ಏನೇನು ನೋಡುವಂಥದ್ದು ದೊಡ್ಡದಿರ್ತಲ್ಲಿ ಅದು ಮುಗಿಯೋದಲ್ಲ. ಅದೀಗ ಮುಗಿಸೋದು ಆಗ್ತಾ ಇಲ್ಲ, ಇದ್ದೇ ಇರ್ತು ಎಲ್ಲ ಬದಿಗೂ ನಮ್ಮ ಹತ್ರ ಹೋಗಲಾಗ್ತಿಲ್ಲ. ಆದರೆ ದೊಡ್ಡ ನನಗೆ ಹಿಂಗೆ ಇಂಥದ್ದೆಲ್ಲ ನೋಡ್ಕೊಂಬರ್ಲಕ್ಕು. ನನಗೆ ಯಾವ ರೀತಿಯಾಗಿ ನೋಡೋಳು ಇರ್ತಾ ಆ ರೀತಿಯಾಗಿ ಹೋಗಿ ಆ ಜಾಗದಲ್ಲೆಲ್ಲ ನೋಡ್ಕೊಂಬಂದಿರ್ತೀನಿ ನಾನು. ಹಂಗಾಗಿ ನನ್ನ ಟ್ರಿಪ್ನೆಲ್ಲ ಮುಗಿಸ್ಕೊ ಬಂದೆ ನಾನು.
ಭಾರತದಲ್ಲಿ ಸ್ಟಾಜು ಇನ್ನೊಂದು ಸ್ವಲ್ಪ ಜಾಗಗಳಿಗೆ ಓಡಾಡೋ ಭಾರತದಲ್ಲೂ ಎಲ್ಲ ಬದಿಗೂ ಹೋಗುವಂಥದ್ದು ಟೈಮ್ ಇದ್ದು ನೆಕ್ಸ್ಟ್ ಎಲ್ಲಿ ಹೋಗೋಳು ಪ್ಲಾನ್ ಮಾಡಿದ್ದೆ? ಪ್ಲ್ಯಾನ್ ಇರ್ತಿಲ್ಲ ನಂದು. ಎಷ್ಟು ಸತಿ ಹೇಳಿದ್ನಲ್ಲಿ ಪ್ಲ್ಯಾನ್ಗಳು ಮಾಡ್ತಿಲ್ಲ. ಎಲ್ಲಿ ಹೋಗೋವಳು ಯಾವ ತಲೆ ಬರ್ತಾ ಕಡೆಗೆ ಅಲ್ಲಿ ಹ್ಯಾಂಗೆ ಹೋಗೋವಳು ಅಷ್ಟೇ ಪ್ಲ್ಯಾನ್ ಮಾಡ್ತೀವಿ ಬಿಟ್ರೆ. ಈಗ ಈಗಂತೂ ಚಾಟ್ GPT ಅದೆಲ್ಲ ಕೇಳಿದ್ರೆ ಹ್ಯಾಂಗೆ ಹೋಗೋವಳು ಅದೇ ಕೊಡ್ತು, ಅದೇ ಸಜೆಷನ್ ಮಾಡ್ತು. ಅದು ಒಂದು ಯೂಸ್ ಮಾಡ್ಕೊತೀನಿ ನಾನು AI ಇರೋದಕ್ಕೆ. ಹಾಗಾಗಿ ಅದು ಒಂದು ಇರ್ಲಕ್ಕು. ಅಥವಾ ಕೆಲವೊಂದು ಈಗ ಹೋದವ್ರು ಇರ್ತಾವೆ ಅವ್ರ ವೀಡಿಯೋ ಎಲ್ಲರೂ ಒಂದೊಂದ್ಸಲ ನೋಡಿರ್ತಿ, ಅವು ಎಲ್ಲೆಲ್ಲಿ ಹೋಜ ಹಿಂಗೆ ಹ್ಯಾಂಗೆ ಹೋಜ ಏನೇನು ವ್ಯವಸ್ಥೆ ಇದ್ವು ಅಲ್ಲಿ ಅದನ್ನು ಒಂದು ನೋಡ್ಕೊಂಡಿರ್ತಿ. ಹಾಗಾಗಿ ಈ ರೀತಿಯಾಗಿ ಪ್ಲ್ಯಾನ್ ಮಾಡ್ಕೊಂಡು ಅಂದರೆ ಈ ಇನ್ಸ್ಟೆಂಟಾಗಿ ಎಷ್ಟೋದೆಲ್ಲ ಪ್ಲ್ಯಾನ್ ಇರ್ತದೆ. ಒಂದು ದಿವಸ ಬೆಳಗ್ಗೆ ಎಚ್ಚರಾಗಿ ನಂಗೆ ಇವತ್ತು ಪುರಿ ಜಗನ್ನಾಥಕ್ಕೆ ಹೋಗೋ ಅನ್ಸುತ್ತೆ ಮನೇಲಿ ಪಕ್ಕದೆ. ಬ್ಯಾಗ್ ಹಾಕ್ಕೊಂಡು ಹೊಂಟಿ ಹ್ಯಾಂಗೆ ಹೋಗೋವು ಅಂತೂ ಗೊತ್ತಿಲ್ಲ. ಹೋದಿ ಹುಬ್ಳಿಯಿಂದ ಹೈದ್ರಾಬಾದಿಗೆ ಹೋದಿ, ಹೈದ್ರಾಬಾದಿಂದ ವಿಶಾಖಪಟ್ಟಣ, ಅಲ್ಲಿಂದ ಇದಕ್ಕೆ ಹೋಗಿ ಭುವನೇಶ್ವರ ಕೊಪ್ಪಲ್ಲ ಮತ್ತೊಂದು ಸ್ಟಾಪ್ ಬತ್ತು, ಅಲ್ಲಿ ಇಳ್ಕೊಂಡು ಅಲ್ಲಿಂದ ಪುರಿ ಜಗನ್ನಾಥ 4 ದಿವಸದ ಯಾತ್ರೆ ಮುಗಿಸ್ಕೊಂಡು ಬಂದು ಹಿಂಗೆ ಅದು 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 ಅನುಕೂಲವಾಗಿ ಬಂತು ನನಗೆ. ಎಲ್ಲದು ಹೋಗಿ ಬಂದು ಅದು ಫಸ್ಟ್ ಟೈಮು ಕರ್ನಾಟಕ ಅಂದ್ಬಿಟ್ಟು ಹೊರ ಹೋಗಿದ್ದಾಗಿತ್ತು. ಭಾಷೆ ಇದು ಗೊತ್ತಿತ್ತು, ಅಲ್ಲೆಲ್ಲೂ ಎಲ್ಲ ಜನ ಒಳ್ಳೆಯ ಸಿಕ್ಕದ. ಅದು ಹಿಂಗೆ ಸುಮಾರು ತೀರ್ಥಯಾತ್ರೆ ಅಷ್ಟು ಮುಗುತ್ತಾ? ಹಾಂ, ತೀರ್ಥಯಾತ್ರೆ ದೊಡ್ಡ ಮುಗುತ್ತೆ. ಇನ್ನು ಅಮರನಾಥ, ಕೇದಾರನಾಥ ಇಂಥವೆಲ್ಲ ಇದ್ದು ಸತಿ ಹಾಂ ಅದೆಲ್ಲ ಹಿಂಗೆ ಗಟ್ಟಿಯಾಗಿ ಹತ್ತಿ ಹೋಗಿ ಬಪ್ಪಂಥದ್ದು ಹೇಳಿ ಹಂಗೆ ಟ್ರೆಕ್ಕಿಂಗ್ ಅಂತ ಕೆಲವೊಂದು ಹೋಗಿ. ಈಗ ವೈಷ್ಣೋದೇವಿ ಎಲ್ಲ ಹೋಗಿ ಜಮ್ಮು ಕಾಶ್ಮೀರದಲ್ಲಿ, ಅದು ಹೋಗಿ ಒಪ್ಪೋದಕ್ಕ ಒಂದು 30 ಕಿಲೋಮೀಟ್ರ್ ಆಗ್ತು, 28-29 ಕಿಲೋಮೀಟ್ರ್ ಆಗ್ತು ಮೇಲೆ ಹತ್ತು ಕೆಳಗೆ ಇಳಿಯೋದು. ಒಂದು ದಿವಸದಲ್ಲಿ ಇಳಿದು ಮುಗಿಸೋದು ಅಂದರೆ ಕಷ್ಟ. ಅದು ಮೇಲೆ ಹೋದಂಗೆ ಸ್ವಲ್ಪ ಅದು ಶ್ವಾಸ ಕಟ್ಟಿದಂಗೂ ಆಗ್ತು. ಹಂಗಂದ್ರೆ ಎಂಥದಂದ್ರೆ ಅಷ್ಟು ಎತ್ತರದಲ್ಲಿ ಇರೋದಕ್ಕೆ ಓಡಾಡೋಕಾರ ಹೆಂಗೆ ಅದನ್ನಂಥದ್ದೆಲ್ಲ ಮಾಡಿದ್ವಿ. ಸ್ವಲ್ಪ ಚಾರಣಗಳನ್ನು ಮಾಡಿದ್ವಿ, ಎಲ್ಲ ರೀತಿಯಾದಂಥ ಪ್ರಯಾಣವನ್ನು ಮಾಡಿದ್ವಿ. ಹಾಗಾಗಿ ಎಲ್ಲ ರೀತಿಯಾದಂಥ ವಾಹನಗಳಲ್ಲೂ ಹಿಂಗೆ ರೈಲು, ಬಸ್ಸು, ವಿಮಾನ, ಹಡಗು ಎಲ್ಲದರಲ್ಲೂ ಹೋದಂಗೆ ಹೋಗಿ. ಹಾಗಾಗಿ ಅದು ಎಲ್ಲ ರೀತಿ ಇದು ಕುದುರೆ ಮೇಲೆ ಒತ್ತಿ ಹೋಗಿ ಹಿಂಗಾಗಿ ಎಲ್ಲವನ್ನೂ ಒಂದ್ಸಲ ನೋಡ್ದಂಗೆ ಆಜು. ಹಿಂಗೆ ಇನ್ನೂ ನೋಡೋದು ಬೇಕಾದಷ್ಟಿದ್ದು, ಇನ್ನೂ ಓಡಾಡೋದು ರಾಶಿ ಇದ್ದು, ಇನ್ನೂ ಟೈಮು ಇದ್ದು. ಹಿಂಗೆ ನಾನು ಹೇಳೋದಂಥದ್ದು, ಯಾಕೆ ಓಡಾಡೋವಳಿ ಒಂದು ಏನೊಂದು ಹುಮ್ಮಸ್ಸು ಅಥವಾ ಒಂದು ಆಲೋಚನೆ ಇದ್ದು ಅಂದರೆ ಯಾವುದೇ ಭಯ ಪಟ್ಕೊಂಬ ಅವಶ್ಯಕತೆ ಇಲ್ಲ. ನಾವು ಹೋಗಿ ಬರ್ಲಕ್ಕು ಹೇಳೋದೊಂದು. ನಂಗೆ ಹಿಂಗೆ ಹೋಗೋದಕ್ಕವ ಈಗ ಹೊರಗಡೆಯಿಂದ ಬೇರೆ ಬೇರೆಯವರ ಸಂಸ್ಕೃತಿಗಳಂತ. ಈಗ ನಮ್ಮಲ್ಲಿ ನಾವೊಂದು ವಿಚಾರಧಾರೆಯಲ್ಲಿರ್ತೇವೆ. ಕೆಲವೊಂದು ಬದಿಗೆ ನಮ್ಮ ವಿಚಾರಧಾರೆ ಏನಿದ್ದಲ್ಲಿ ಅದು ಔಟ್ಡೇಟೆಡ್ ಅನ್ಸಿರ್ಲಕ್ಕು, ಅಥವಾ ಬೇರೆ ಬದಿಗೆ ಬೇರೆ ರೀತಿಯಾಗಿರ್ತು. ಈಗ ಏನೋ ಒಂದು ಭಾಷೆಯ ವ್ಯತ್ಯಾಸ ಇರ್ಲಕ್ಕು, ಅಥವಾ ಒಬ್ರನ್ನೊಬ್ರು ಮಾತಾಡ್ಸೋ ರೀತಿ ಇರ್ಲಕ್ಕು. ಈಗ ಉತ್ತರ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ರಫ್ಕು ಜನ ಬೈಸ್ಕೊಂಡು ಮಾತಾಡ್ತಾವೆ. ಹಂಗೆ ಮಾತಾಡಿದ್ರೆ ಪ್ರೀತಿಯಿಂದ ಮಾತಾಡ್ದಂಗೆ. ನಮ್ಮ ಹತ್ರ ಖರೆ ಹಿಂಗೆಲ್ಲ ಮಾತಾಡಿಸ್ತೀವಲ್ಲಿ ಇವು ಕಾಣಿಸ್ತು. ಹಿಂಗೆ ಅದು ಅಲ್ಲಲ್ಲಿ ಸಂಸ್ಕೃತಿ ಹೆಂಗಿದ್ದು ಅದು ನಮ್ಗಂದ್ರೆ ಅವರವರ ಜಾಗದ ವಿಶೇಷಗಳು ಹಿಂಗೆ. ಅಥವಾ ಆಹಾರಗಳು, ನಮ್ಮಲ್ಲಿ ಕೆಲವೊಂದು ಆಹಾರಗಳು ಬೇರೆ ಪದ್ಧತಿ ಬೇರೆ ಇರ್ತು, ಅವ್ರದ್ದು ಬೇರೆ ಥರ ಇರ್ತು. ಹಿಂಗೆ ಆ ರೀತಿಯಾಗ ಅನುಭವವನ್ನು ನಾನು ಮಾಡಿಸ್ಕೊಂಬಂದು. ಹಾಗಾಗಿ ನೀವು ಹೋಗ್ಬೇಕಾದ್ರೆ ನಿಮ್ಮ ದೈಹಿಕ ಸಾಮರ್ಥ್ಯವನ್ನು ನೋಡ್ಕೊಂಡು ನಿಮಗೆ ಹ್ಯಾಂಗೆ ಹೋದ್ರೆ ಅನುಕೂಲ ಆಗ್ಕೊಳ್ಳೋದನ್ನು ನೀವು ನೋಡ್ಕೊಳ್ಳವು. ಹೋಪಲ್ಲಿ ಎಲ್ಲ ವ್ಯವಸ್ಥೆಗಳು ಈಗಿದ್ದು. ಮೊದಲು ನನಗೆ ವ್ಯವಸ್ಥೆ ಇಲ್ಲ ಹೇಳೋಂಥ ಸಿಚುವೇಶನ್ ಈಗಿಲ್ಲ. ಎಲ್ಲ ಬದಿಗೂ ಹೋಪಲ್ಲೂ ಒಳ್ಳೊಳ್ಳೆ ವ್ಯವಸ್ಥೆ ಇದ್ದು ಒಳ್ಳೊಳ್ಳೆ ರೀತಿಯಲ್ಲಿ ನೀವು ಜಾಗವನ್ನು ನೋಡ್ಕೊಂಬರ್ಲಕ್ಕು. ಈಗ ಅಂತೂ ಗೈಡ್ಗಳು ಸಿಗ್ತಬೇಕು ಅಂದರೆ ಅಲ್ಲಲ್ಲಿ ನೀವು ಸ್ವಲ್ಪ ಇದು ಮಾಡ್ಕೊಂಡು ಹೋಗ್ತಂದ್ರೆ ಗೈಡು, ಕಾರ್ನವು ಎಲ್ಲರೂ ಸಿಗ್ತಾ. ಕರ್ನಾಟಕದಲ್ಲೂ ಗೈಡ್ ಯೂಸ್ ಮಾಡಿದ್ಯಾ? ಇಲ್ಲ, ನಾನು ಕೆಲವೊಂದು ಜಾಗದ ಬಗ್ಗೆ ನಾನೇ ಓದ್ಕೊಂಡು ಹೋಗೋದಕ್ಕೆ. ಕೆಲವೊಂದು ಎಂತ ಆಗ್ತಂದ್ರೆ ಕೆಲವೊಂದು ಗೈಡ್ಗಳು ಹೇಳ್ತಾ ಇರ್ತಾರೆ, ಗುಂಪಲ್ಲಿ ಹೋಗ್ತಾ ಇರ್ತಾರೆ, ಅಂತಿಗೂ ಕೇಳ್ಬಿಡೋದು. ಹೀಗೆ ಸ್ವಲ್ಪ ಮಾಹಿತಿ ಗೊತ್ತಾಗ್ತದೆ ನಮ್ಗೆ ಕೆಲವೊಂದು ಅಲ್ಲಿ ಸ್ಪೆಸಿಫಿಕ್ ವಿಷಯಗಳು ಹಿಂಗಿದ್ದಾಗ. ಹಾಗಾಗಿ ಯಾವಾಗಲೂ ಹೋಗ್ಬೇಕಾದ್ರೆ ಅಲ್ಲಿ ಜಾಗದ ಬಗ್ಗೆ ತಿಳ್ಕೊಂಡೇ ಹೋಗ್ತೀಯಾ? ಹೌದು, ಅದು ಹೌದು. ಯಾಕಂದ್ರೆ ಇಲ್ಲ ಅಂದ್ರೆ ನೋಡಿ ಎಂತ ಉಪಯೋಗ ಇಲ್ಲ. ನಾ ಎಂತ ನೋಡ್ತಾ ಇದ್ದೇವೆ ನನಗೆ ಗೊತ್ತಿಲ್ಲ ಹೇಳಿದ್ರೆ ನೋಡಿ ಎಂತ ಪ್ರಯೋಜನ? ಚಿತ್ರ ನೋಡ್ದಂಗೆ ಅದನ್ನ ನಾನು ಇಲ್ಲೇ ಕುತ್ಕೊಂಡು ನೋಡ್ಲಕ್ಕು. ಆ ಜಾಗದ ಒಂದು ನಾನು ಆ ಫೀಲ್ ಮಾಡವ ಆ ಜಾಗದಲ್ಲಿ ನಾನು ಈಗ ಎಂತ ಒಂದ್ ವಿಷಯದ ಬಗ್ಗೆ ನಾವು ಓದ್ಕೊಂಡು ಹೋದ್ರೆ ನಮ್ಮದು ಯಾವಾಗೂ ಮರೀತಿಲ್ಲ, ಒಂದು ಮರಿತಿಲ್ಲ. ಮತ್ತ ಆ ಅನುಭವನೇ ಇರ್ತಲ್ಲ, ಅದು ಬೇರೆನೇ. ಈಗ ನಾನೊಂದು ಜಾಗದ ಬಗ್ಗೆ ನೋಡ್ಕೊಂಡು ಹೋಗಿ ಅಂದ್ರೆ ಅದನ್ನ ನಾನು ಆ ಜಾಗವನ್ನು ಆ ರೀತಿಯಾಗಿ ನನಗೆ ಯಾವ ರೀತಿ ಕಲ್ಪನೆ ಮಾಡ್ಕೊಂಡು ಆ ರೀತಿಯಾಗಿ ಅನುಭವಿಸ್ಲಕ್ಕು ಆ ಜಾಗವನ್ನು ಅಂತ, ಅದನ್ನ ನಾನು ಹೇಳೋದು. ಹಾಗಾಗಿ ಅದು ಒಂದು ಹೊಸ ಅನುಭವನೇ ಆಯ್ತು ನನಗೆ. ನಾನು ಬೇರೆ ಬೇರೆ ಜಾಗದಲ್ಲಿ ಓಡಾಡತಕ್ಕ ನನಗೆ ಬೇರೆ ಬೇರೆ ಅನುಭವದಿಂದ ಬೇರೆ ಬೇರೆ ರೀತಿಯಾದಂಥ ಕಲ್ಚರ್ಗಳೇ ಆ ಥರ ಇದ್ದು ಬೇರೆ ಬೇರೆ ರಾಜ್ಯಗಳಲ್ಲಿ ಅವು ಯಾವ ರೀತಿ ಜನರನ್ನು ಆದರಣ ಕರೀತಾ ಅದೆಲ್ಲದೂ ಒಂಥರ ಗೊತ್ತಾಯ್ತು. ಹಾಗಾಗಿ ಒಂದು ಖುಷಿ ಆಯ್ತು ಇಷ್ಟೆಲ್ಲ ಓಡಾಡ್ಕೆ ಬಂದಿದ್ದು. ಇನ್ನೂ ಓಡಾಡೋದಿದ್ದು ನಿಂಗನೂ ಎಲ್ಲ ಓಡಾಡಿ ನಿನಗೆ ಅನುಕೂಲ ಆದರೆ ಹೇಳೋದು ನಾನು ಹೇಳೋದು ಅಷ್ಟೇ. ಹೇಳೋದು ನಂದು ಒಂದು 2 ಮಾತು ಅಷ್ಟೇ ನಾ ಹೇಳೋದು. ಜೊತೆಗೆ ಮಾತಾಡ್ಕೊತ ಎಷ್ಟೊತ್ತಾತು ಒಳ್ಳೆ ನೋಡಿದ್ನಿಲ್ಲ. ನಂಗೆ ಇನ್ನೊಂದು ವಿಮಾನ ಹತ್ತಿ ಹೋಗೋದಿದ್ದು ಈಗ. ಇಲ್ಲೇ ನಮ್ಗೊಂದು ವಿಮಾನ ನಾನು ಮರ್ತೋಜಿ ನಂಗೆ ಈಗ ಹೋಗೋದಿದ್ದಿತ್ತು. ಹಾಗಾಗಿ ಹಂಗಾರೆ ಅಡ್ಡಿಲ್ಲ, ಎಲ್ಲರಿಗೂ ಹೇಳ್ತಿ ಎಂತಾರು ಇದ್ರೆ ಲೈಕ್, ಶೇರು, ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀನಿ. ನಿಂಗೆ ಗೊತ್ತಿದ್ದು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಅತ್ತಿಗೆ ಚಾನಲಲ್ಲಿಗೂ ಹಾಕಿ ನನ್ನ ಚಾನಲಿಗೂ ಹಾಕ್ತಿ. ಎಲ್ಲರೂ ನೋಡಿ ಪ್ರೀತಿಯಿಂದ ಗಿರೀಶ್ ಹೇಳಿ ಒಂದು ಚಾನಲ್ ಇದ್ದು. ನಾನು ಸಿಗೋಣ ಮತ್ತೆ ಮುಂದಿನ ಸತಿ ಬಂದಾಗ ಮತ್ತೆ ಮಾತಾಡೋದಕ್ಕೆ ಅಡ್ಡಿಲ್ಲ. ಹಂಗಾರೆ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಜು ಅನ್ಕಂಜಿ. ಮತ್ತೆಂತಾದ್ರು ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಮತ್ತೊಂದು ವಿಡಿಯೋದ ಮೂಲಕ ಮತ್ತೆ ಬರುತ್ತೀನಿ.